ಜ್ಞಾನ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಸಂಕಟ್ ದಾಸ್ ಅನ್ನೋ ಒಬ್ಬ ಮರ ಕಡಿಯೋನು ಅವನ ಹೆಂಡತಿ ಗೀತಾ ಜೊತೆ ವಾಸ ಮಾಡ್ತಿರ್ತಾನೆ. ಸಂಕಟ್ ದಾಸ್ಗೆ ತುಂಬಾ ವಯಸ್ಸಾಗಿತ್ತು, ಆದ್ರೆ ಅವನ್ಗೆ ಯಾವುದೇ ಮಕ್ಳಿರ್ಲಿಲ್ಲ. ಅದಕ್ಕೆ ಅವನು ಒಬ್ನೇ ನದಿ ತೀರದಿಂದ ಕಾಡ್ಗೆ ಮರವನ್ನ ಕಡಿಯಕ್ ಹೋಗ್ತಾ ಇದ್ದ. ಮರವನ್ನ ಮಾರಿ ಸಂಕಟ್ ದಾಸ್ಗೆ ಸ್ವಲ್ಪ ದುಡ್ಡು ಸಿಗ್ತಾ ಇತ್ತು. ಅದರಿಂದ ಎಲ್ಲ ವ್ಯವಸ್ಥೆ ಆಗ್ತಿತ್ತು. ನದಿ ಹತ್ರ ಬಹಳಷ್ಟು ಮೀನುಗಾರರು ಮೀನನ್ನ ಹಿಡಿಯಕ್ ಬರ್ತಿದ್ರು. ಒಂದಿನ ಸಂಕಟ್ ದಾಸ್ ನೋಡ್ದ, ಮೀನುಗಾರರು ಅವರ ಬಲೆಯಲ್ಲಿ ಒಬ್ಳು ಜಲಪರಿಯನ್ನ ಹಿಡ್ದಿರ್ತಾರೆ. ನನ್ನ ಬಿಟ್ಬಿಡಿ, ನಾನು ನಿಮ್ ಹಾಗೆ ಒಬ್ಬ ಮನುಷ್ಯಳು. ಅಂತ್ರ ಏನು ಅಂದ್ರೆ ನನ್ನ ಕಾಲುಗಳ ಬದಲಾಗಿ ನನಗೆ ಬಾಲ ಇದೆ. ನಾವು ನಿನ್ನ ಬಿಡೋದಿಲ್ಲ. ಮಾರ್ಕೆಟ್ ಅಲ್ಲಿ ನಿನ್ನ ನಾವು ಮಾರಿದ್ರೆ ತುಂಬಾ ಹೆಚ್ಚಾಗಿ ಹಣ ಸಿಗುತ್ತೆ. ಮೀನುಗಾರರು ಜಲಪರಿನ ಕೋಲಲ್ಲಿ ಹೊಡೆದು ಅವಳ ಜ್ಞಾನವನ್ನ ತಪ್ಪಿಸ್ಬಿಡ್ತಾರೆ. ಮತ್ತೆ ಜಲಪರಿನ ಬಲೆಯಲ್ಲೇ ಬಿಟ್ಟು ಊಟ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸಂಕಟ್ ದಾಸ್ ಇದನ್ನೆಲ್ಲ ನೋಡ್ತಾ ಇದ್ದ. ಸಂಕಟ್ ದಾಸ್ಗೆ ಜಲ್ಪರಿ ಮೇಲೆ ದಯೆ ಬರುತ್ತೆ. ಅವನು ನಿಧಾನವಾಗಿ ಜಲ್ಪರಿ ಹತ್ರ ಹೋಗ್ತಾನೆ ಮತ್ತೆ ಜಲ್ಪರಿ ಮುಖದ ಮೇಲೆ ನೀರನ್ನ ಚುಮುಕಿಸ್ತಾನೆ. ಜ್ಞಾನ ಬಂದ್ ಕೂಡ್ಲೆ ಜಲ್ಪರಿ ಕಿರ್ಚಕ್ ಶುರು ಮಾಡ್ತಾಳೆ. ನನ್ನನ್ ಬಿಟ್ಬಿಡಿ, ನನ್ನನ್ ಬಿಟ್ಬಿಡಿ, ಕಾಪಾಡಿ. ಭಯ ಪಡ್ಬೇಡ, ನಾನು ಮೀನ್ ಹಿಡಿಯೋನಲ್ಲ. ನನ್ನ ಹೆಸರು ಸಂಕಟ್ ದಾಸ್ ಅಂತ. ನಾನ್ ನಿನ್ಗೆ ಸಹಾಯ ಮಾಡಕ್ ಬಂದಿದ್ದೀನಿ. ಸಂಕಟ್ ದಾಸ್ ಕೊಡ್ಲಿಯಿಂದ ಬಲೆನ ಕತ್ತರಿಸ್ತಾನೆ. ನಾನ್ ನಿಮ್ಮ ಈ ಸಹಾಯವನ್ನ ಯಾವತ್ತಿಗೂ ಮರೆಯೋದಿಲ್ಲ. ಇದರಲ್ಲಿ ಋಣದ ಮಾತು ಏನೂ ಇಲ್ಲ. ಕೇವಲ ಮನುಷ್ಯತ್ವದ ದೃಷ್ಟಿಯಿಂದ ನಿನಗೆ ಸಹಾಯ ಮಾಡಿದ್ದೀನಿ ಅಷ್ಟೇ. ಇಷ್ಟನ್ನ ಹೇಳಿದ್ಮೇಲೆ ಸಂಕಟ್ ದಾಸ್ ಅವನ ಮನೆಗ್ ಹೋಗ್ತಾನೆ. ಮನೆಗ್ ಹೋದ್ಮೇಲೆ ಸಂಕಟ್ ದಾಸ್ ನೋಡ್ತಾನೆ, ಅವನ ಹೆಂಡತಿ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿರ್ತಾಳೆ ಮತ್ತೆ ಅವಳು ಅಡ್ಗೆ ಕೂಡ ಮಾಡಿರೋದಿಲ್ಲ. ಏನಾಯ್ತು ಗೀತಾ, ಇವತ್ತ್ಯಾಕೆ ಇಷ್ಟೊಂದು ಬೇಜಾರಾಗಿದೀಯಾ? ಯಾವಾಗ್ಲೂ ನೀನು ನನಗೋಸ್ಕರ ಅಡಿಗೆ ಮಾಡಿ ಕಾಯ್ತಾ ಇರ್ತಿದ್ದೆ, ಆದ್ರೆ ಇವತ್ತು ನೀನು ಒಲೆನೇ ಅಣ್ಸಿಲ್ವಲ್ಲ. ಮನೆಯಲ್ಲಿ ಒಂದು ಕಾಳು ಧಾನ್ಯ ಕೂಡ ಇಲ್ಲ. ಇವತ್ತು ಜಮೀನ್ದಾರು ಹಳ್ಳಿಯಲ್ಲಿ ಡಂಗೂರ ಹೊಡ್ಸಿ ಸಾರಿದ್ದಾರೆ. ಇವತ್ತಿನ ನಂತರ ಕಾಡಿಂದ ಯಾರು ಮರ ಕಡಿಬಾರ್ದಂತೆ. ಯಾಕೆ ಸರ್ಕಾರ ಕಟ್ಗೆ ಕಡಿಯೋದನ್ನ ನಿರ್ಬಂಧಿಸಿದ್ಯಾ? ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ನಾವು ಮರ ಕಡ್ದು ಮಾರೋದ್ ಬಿಟ್ರೆ ನಮ್ಮ ಹತ್ರ ಬೇರೆ ಕೆಲ್ಸನೂ ಇಲ್ಲ. ಈಗ ನಾವೇನ್ ಮಾಡೋದು? ನಮ್ಗೆ ಯಾವ ಮಗನೂ ಇಲ್ಲ ಪೇಟೆಗೆ ಹೋಗಿ ಸಂಪಾದನೆ ಮಾಡ್ಕೊಂಡ್ ಬರೋದಕ್ಕೆ. ಯೋಚನೆ ಮಾಡ್ಬೇಡ, ಯಾವಾಗ್ಲೂ ಒಂದ್ ಬಾಗ್ಲು ಮುಚ್ಚಿದ್ರೆ ಮತ್ತೊಂದ್ ಬಾಗ್ಲು ತೆರೆದಿರುತ್ತೆ. ಭಗವಂತ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾನೆ. ಇವತ್ತು ಕಟ್ಟಿಗೆ ಮಾರಿ 100 ರೂಪಾಯಿ ಸಿಕ್ಕಿದೆ. ನಡಿ, ಡಾಬಾಗ್ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ತುಂಬಾ ಸುಸ್ತಾಗಿದೆ ನನ್ಗೆ. ಮಾರ್ಕೆಟ್ಗೆ ಹೋಗಿ ಸಾಮಾನ್ಗಳನ್ನ ತಗೊಂಡ್ಬರಕ್ಕೆ ನನ್ಗೆ ಮನ್ಸಿಲ್ಲ. ಮತ್ತೆ ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಸಂಕಟ್ ದಾಸ್ ಮತ್ತೆ ಗೀತಾ ಧಾಬಾ ಅಲ್ಲಿ ತಿನ್ನೋದಕ್ ಹೋದ್ರು. ಹಳ್ಳಿಯಲ್ಲಿ ಒಂದೇ ಧಾಬಾ ಇದ್ದಿದ್ದು. ಅದನ್ನ ಶೇರ ಮತ್ತೆ ಹಾತಿ ಅನ್ನೋ ಇಬ್ರು ಅಣ್ತಮ್ಮಂದ್ರು ನಡೆಸ್ತಿದ್ರು. ಅಣ್ಣ, ನಮ್ಗೋಸ್ಕರ 2 ಸಾದಾ ತಾಲಿನ ಮಾಡ್ಕೊಂಡ್ ಬನ್ನಿ. ಸರಿ, ತಗೊಂಡ್ ಬರ್ತೀನಿ, ಆದ್ರೆ ಅರ್ಧ ಗಂಟೆ ಕಾಯ್ಬೇಕಾಗುತ್ತೆ. ಅರ್ಧ ಗಂಟೆ ಆಯ್ತು, ಆದ್ರೆ ಊಟ ಬರ್ಲೇ ಇಲ್ಲ. ನೋಡೋಣ, ಇಲ್ಲಿವರೆಗೂ ನಮ್ ತಾಲಿ ಬಂದೇ ಇಲ್ವಲ್ಲ. ನೀನ್ ಪದೇ ಪದೇ ನನ್ ತಲೆ ಯಾಕೆ ತಿಂತಾ ಇದೀಯಾ? ನೋಡ್ತಾ ಇದೀಯಲ್ಲ ಎಷ್ಟೊಂದ್ ಜನ ಇದ್ದಾರೆ. ಆದ್ರೆ ನೀವು ಹೇಳಿದ್ರಲ್ವಾ ಅರ್ಧ ಗಂಟೆಯಲ್ಲಿ ತಾಲಿ ಸಿಗುತ್ತೆ ಅಂತ. ನಾವು ಯಾವತ್ತೂ ಈ ಧಾಬಾಗೆ ತಿನ್ನೋಕ್ ಬರೋದಿಲ್ಲ. ಗೀತಾ ಮನೆಗ್ ಬಂದು ಸಂಕಟ್ ದಾಸ್ಗೆ ಹೇಳ್ತಾಳೆ, ನಮ್ ಹಳ್ಳಿಯಲ್ಲಿ ಒಂದೇ ಧಾಬಾ ಇರೋದು. ಅಲ್ಲಿ ತುಂಬಾ ಜನ ಇರ್ತಾರೆ ಮತ್ತೆ ಊಟ ಕೂಡ ಚೆನ್ನಾಗಿರೋದಿಲ್ಲ. ನಾವ್ಯಾಕೆ ನಮ್ದೇ ಒಂದು ಧಾಬಾ ತೆರಿಬಾರ್ದು? ನಮ್ ಧಾಬಾ ಚೆನ್ನಾಗ್ ನಡೆದ್ರೆ ನಮ್ಗೆ ಒಳ್ಳೆ ಸಂಪಾದನೆ ಆಗುತ್ತೆ. ಈ ವಿಚಾರ ನನಗ್ ಕೂಡ ಮನ್ಸಿಗೆ ಬಂದಿದೆ. ನಾನ್ ನನ್ ಚಿನ್ನದ ಬಳೆಗಳನ್ನ ಗಿರ್ವಿ ಇಡ್ತೀನಿ, ಆಗಂತೂ ನಮ್ಗೆ ದುಡ್ಡಿನ ವ್ಯವಸ್ಥೆ ಆಗ್ಬಿಡುತ್ತಲ್ವಾ. ಸಂಕಟ್ ದಾಸ್ ಮತ್ತೆ ಗೀತಾ ಶೇರ ಮತ್ತೆ ಹಾತಿ ಅವರ ಧಾಬಾ ಮುಂದೆನೆ ಒಂದು ಅಂಗಡಿ ಬಾಡಿಗೆಗೆ ತಗೊಳ್ತಾರೆ. ಅವರ ಧಾಬಾನ ಶುರು ಮಾಡ್ತಾರೆ. ಸಂಕಟ್ ದಾಸಣ್ಣ, ಒಂದ್ ತಾಲಿಗೆ ಎಷ್ಟು ರೂಪಾಯಿ? 50 ರೂಪಾಯಿ ಅಷ್ಟೇ ಆಗೋದು. ನೀವು ಕುತ್ಕೊಳ್ಳಿ, ನಾನ್ ನಿಮ್ಗೆ ತಾಲಿ ತಗೊಂಡ್ಬರ್ತೀನಿ. ಸಂಕಟ್ ದಾಸ್ ಮತ್ತೆ ಗೀತಾ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಅಡ್ಗೆ ಕೂಡ ಮಾಡ್ತಿರ್ತಾರೆ. ಅವರ ಧಾಬಾಗೆ ನಿಧಾನವಾಗಿ ಜನ ಬರೋದು ಶುರುವಾಗುತ್ತೆ. ಅಲ್ಲಿ ಶೇರ ಮತ್ತೆ ಹಾತಿ ಅವರ ಧಾಬಾ ಖಾಲಿ ಆಗ್ಬಿಡತ್ತೆ. ಕೆಲವೇ ದಿನಗಳಲ್ಲಿ ಹಾತಿ ಮತ್ತೆ ಶೇರ ಅವರ ಧಾಬಾ ನಷ್ಟವಾಗತ್ತೆ. ಶೇರಣ್ಣ, ಇದೇ ತರ ನಡೀತಾ ಇದ್ರೆ ನಾವು ಬೀದಿ ಬಂದ್ಬಿಡ್ತೀವಿ ಅಷ್ಟೇ. ಕೆಲವು 2 ತಿಂಗಳುಗಳಿಂದ ನಮ್ಮ ಆದಾಯ ಅರ್ಧಕ್ಕಿಂತ ಕಮ್ಮಿ ಆಗೋಗಿದೆ. ನಾವು ಸಂಕಟ್ ದಾಸ್ಗೆ ಒಳ್ಳೆ ಪಾಠ ಕಲಿಸ್ಲೇಬೇಕು. ಅವನು ಇರಬಾರ್ದು, ಅವನ್ ಡಾಬಾನು ಇರಬಾರ್ದು. ನನ್ನ ಹತ್ರ ಒಂದು ಉಪಾಯ ಇದೆ.
ಶೇರಾಗೆ ಸಂಕಟ್ ದಾಸ್ ಬಾಲ್ಯದಿಂದಾನೇ ಗೊತ್ತು. ಅವನಿಗೆ ಗೊತ್ತಿತ್ತು ಸಂಕಟ್ ದಾಸ್ಗೆ ಈಜ್ ಬರೋದಿಲ್ಲ ಅಂತ. ಒಂದಿನ ರಾತ್ರಿ ಶೇರ ಮತ್ತೆ ಹಾತಿ ಸಂಕಟ್ ದಾಸ್ ಹತ್ರ ಹೋಗ್ತಾರೆ. ಅವರು ಸಂಕಟ್ ದಾಸ್ನ ಮುಖನ ಒಂದು ಬಟ್ಟೆಯಿಂದ ಮುಚ್ತಾರೆ. ಆಮೇಲೆ ಅವರು ಸಂಕಟ್ ದಾಸ್ನ ದೋಣಿಯಲ್ಲಿ ಕೂರಿಸ್ಕೊಂಡು ನದಿಯ ಮಧ್ಯ ಭಾಗದಲ್ಲಿ ಬಿಸಾಡ್ತಾರೆ. ಕೆಲವೇ ಕ್ಷಣದಲ್ಲಿ ಸಂಕಟ್ ದಾಸ್ ನದಿಯಲ್ಲಿ ಮುಳುಗ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಸಂಕಟ್ ದಾಸ್ ಕಣ್ ತೆರೀತಾನೆ. ಆಗ ಅವನು ನೋಡ್ತಾನೆ, ಅವನು ನೀರಿನ ಒಳಗಡೆ ಇರ್ತಾನೆ. ಅಲ್ಲಿ ಅದೇ ಜಲ್ಪರಿ ಒಮ್ಮೆ ಸಂಕಟ್ ದಾಸ್ ಅವಳ ಪ್ರಾಣ ಉಳಿಸಿರ್ತಾನೆ. ಅವಳು ಸಂಕಟ್ ದಾಸ್ನ ಎದುರುಗಡೆ ಇರ್ತಾಳೆ. ನಾನು ಜೀವಂತವಾಗಿ ಹೆಂಗ್ ಬದುಕಿದೀನಿ? ಕೆಲವು ನೀಚರು ನನ್ನ ಮುಖಕ್ಕೆ ಮುಸ್ಕ ಹಾಕಿ ನನ್ನ ನದಿಗೆ ತಗೊಂಬಂದ್ ಬಿಸಾಕಿದ್ರು. ನಾನ್ ನಿನ್ನ ಉಳಿಸ್ದೆ. ನಾನು ನೀರಿನೊಳಗೆ ಹೇಗೆ ಉಸಿರಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ವೇ? ಯಾಕೆಂದ್ರೆ ನಾನ್ ನಿನಗೆ ಒಂದು ಮಾಯೆ ಮಾತ್ರೆನ ನುಂಗ್ಸಿದೀನಿ. ಜಲ್ಪರಿ ಸಂಕಟ್ ದಾಸ್ಗೆ ಒಂದು ಮಡಿಕೆ ಕೊಡ್ತಾಳೆ. ನೀನ್ ಯಾವಾಗಾದ್ರೂ ಈ ಮಡಿಕೆಯಲ್ಲಿ ಕೈ ಇಟ್ರೆ ಇದ್ರಿಂದ ಒಂದು ಮಾತ್ರೆ ಹೊರಗಡೆ ಬರುತ್ತೆ. ಆ ಮಾತ್ರೆನ ನುಂಗಿದ ನಂತರ ಯಾರ್ ಬೇಕಾದ್ರೂ ನೀರಲ್ಲಿ ಉಸಿರಾಡಬಹುದು. ಆದ್ರೆ ಹುಷಾರು, ಈ ಮಾತ್ರೆಯ ಅವಧಿ ಬರೀ 12 ಗಂಟೆಗಳು ಮಾತ್ರನೇ. ನಾನ್ ನಿನಗೆ ಈ ಮಡಿಕೆನ ಉಡುಗೊರೆಯಾಗಿ ಕೊಡ್ತಿದ್ದೀನಿ. ನೀನ್ ಇದನ್ನ ತಗೊಂಡ್ ಹೋಗ್ಬಹುದು. ಸಂಕಟ್ ದಾಸ್ ಮಡಿಕೆ ತಗೊಂಡು ಅವನ ಮನೆಗ್ ಬರ್ತಾನೆ. ಅವನು ಮಡಿಕೆನ ಹುಷಾರಾಗಿಡ್ತಾನೆ ಮತ್ತೆ ಅವನ ಢಾಬಾ ಅಲ್ಲಿ ಕೆಲ್ಸ ಮಾಡಕ್ ಹೋಗ್ತಾನೆ. ಶೇರ ಮತ್ತೆ ಹಾತಿ ಅವನ್ನ ನೋಡಿ ಶಾಕ್ ಆಗ್ತಾರೆ. ಅಣ್ಣ, ಈ ಸಂಕಟ್ ದಾಸು ಪ್ರಾಣ ಉಳಿಸ್ಕೊಂಡು ಹೇಗ್ ಬಂದ್ಬಿಟ್ಟ? ನನಗನ್ಸುತ್ತೆ ಅವನು ಈಜಾಡೋದು ಚೆನ್ನಾಗೇ ಕಲ್ತಿದ್ದಾನೆ ಅಂತ. ಅಣ್ಣ, ಇವಾಗ ನಾವೇನ್ ಮಾಡೋದು? ಚಿಂತೆ ಮಾಡ್ಬೇಡ, ಸಂಕಟ್ ದಾಸ್ನ ಏನಾದ್ರೂ ಬಿಡೋದೇ ಇಲ್ಲ ನಾನು. ಶೇರ ಹಳ್ಳಿಯ ಜಮೀನ್ದಾರ್ ಹತ್ರ ಹೋಗ್ತಾನೆ ಮತ್ತೆ ಅವನು ಜಮೀನ್ದಾರ್ಗೆ ಹೇಳ್ತಾನೆ, ಜಮೀನ್ದಾರ್ರೇ, ನನಗೊಂದು ಸಹಾಯ ಮಾಡಿ. ಏನ್ ವಿಷಯ ಶೇರ? ಇಷ್ಟೊಂದು ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಜಮೀನ್ದಾರ್ರೇ, ನೀವು ಗ್ರಾಮದ ಪ್ರತಿಯೊಬ್ಬರ ಹತ್ರನೂ ಹೇಳ್ಬಿಡಿ, ಯಾರೊಬ್ರು ಸಂಕಟ್ ದಾಸ್ಗೆ ಜಮೀನು ಮತ್ತು ಅಂಗಡಿನ ಬಾಡಿಗೆ ಕೊಡಬಾರದು ಅಂತ. ಸಂಕಟ್ ದಾಸ್ನಿಂದಾಗಿ ನನ್ನ ವ್ಯಾಪಾರನೇ ಹಾಳಾಗೋಯ್ತು. ಸರಿ, ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ಸಂಕಟ್ ದಾಸ್ ಯಾವ ಅಂಗಡಿಯಲ್ಲಿ ಧಾಬಾ ನಡೆಸ್ತಾ ಇದ್ನೋ ಆ ಅಂಗಡಿಯ ಮಾಲೀಕ ಸಂಕಟ್ ದಾಸ್ಗೆ ಅಂಗಡಿನ ಖಾಲಿ ಮಾಡಿಸ್ತಾನೆ. ಇವ್ರಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ನಾವು ಒಳ್ಳೆ ಬಾಡಿಗೆ ಕೊಡ್ತಿದ್ವಲ್ಲ, ಆದ್ರೂ ಇವರು ನಮ್ಮ ಅಂಗಡಿನ ಯಾಕೆ ಖಾಲಿ ಮಾಡಿಸಿದ್ರು? ಪರವಾಗಿಲ್ಲ, ನಾನ್ ಮತ್ತೊಂದ್ ಜಾಗನ ಬಾಡಿಗೆಗೆ ತಗೊಳ್ತೀನಿ. ಸಂಕಟ್ ದಾಸ್ ನಿರಾಶೆಗೊಂಡು ನದಿ ಹತ್ರ ಹೋಗ್ತಾನೆ. ಆಗ ಅದೇ ಜಲ್ಪರಿ ಯಾರು ಸಂಕಟ್ ದಾಸ್ಗೆ ಮಡಿಕೆ ಕೊಟ್ಟಿದ್ಲೋ ಅವಳು ನೀರಿಂದ ಬಂದ್ಲು. ಏನಾಯ್ತು ಸಂಕಟ್ ದಾಸ್, ಇವತ್ ನೀನಿಷ್ಟು ಬೇಜಾರಾಗಿ ಯಾಕಿದ್ಯಾ? ಹಳ್ಳಿಲಿ ಯಾರೊಬ್ರು ನನ್ಗೆ ಜಾಗವನ್ನ ಬಾಡಿಗೆ ಕೊಡ್ತಾನೆ ಇಲ್ಲ. ಮತ್ತೆ ನಾನು ಮನೆಯಲ್ಲಿಯೂ ಸಹ ಢಾಬಾನ ತೆಗಿಯಕ್ಕಾಗಲ್ಲ. ಯಾಕಂದ್ರೆ ನನ್ ಮನೆ ಇರೋ ಜಾಗ ವ್ಯಾಪಾರ ಮಾಡೋಕೆ ಯೋಗ್ಯವಾಗಿಲ್ಲ. ಅಲ್ಲಿಗೆ ಯಾರೂ ಬರಲ್ಲ. ಸಂಕಟ್ ದಾಸ್ ಜಲ್ಪರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ನೀನು ನದಿ ಕೆಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ತೆರೆದ್ಬಿಡು. ಆ ಭೂಮಿ ಯಾರ ಅಧಿಕಾರದಲ್ಲೂ ಇಲ್ಲ. ಆದ್ರೆ ನೀರಿನಲ್ಲಿ ಬೆಂಕಿ ಹೇಗೆ ಉರಿಯುತ್ತೆ? ಮತ್ತೆ ಜನ ಅಲ್ಲಿ ಹೇಗೆ ಉಸಿರಾಡಕ್ ಸಾಧ್ಯ? ಯೋಚನೆ ಮಾಡ್ಬೇಡ, ಪಾತಾಳ ಲೋಕದಲ್ಲಿ ಬೆಂಕಿ ಉರಿಯತ್ತೆ. ನಾವು ಕೂಡ ಅಲ್ಲೇ ಅಡ್ಗೆ ಮಾಡೋದು. ಮತ್ತೆ ನೀರಲ್ಲಿ ಉಸಿರಾಟ ಮಾಡಕ್ಕೆ ಜ್ಞಾಪಕ ಮಾಡ್ಕೋ, ನಾನ್ ನಿನ್ಗೆ ಒಂದು ಮಡಿಕೆ ಕೊಟ್ಟಿದ್ದೆ. ಅದರಲ್ಲಿ ಮಾಯೆ ಮಾತ್ರೆಗಳಿದ್ವು. ಹೌದು, ಆ ಮಡಿಕೆಯ ಬಗ್ಗೆ ನಾನು ಮರ್ತೇ ಹೋಗಿದ್ದೆ. ಸಂಕಟ್ ದಾಸ್ ನದಿ ಒಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ತೆರೆದ್ಬಿಡ್ತಾನೆ ಮತ್ತೆ ಹಳ್ಳಿಯಲ್ಲಿ ಅಲ್ಲಲ್ಲಿ ಬ್ಯಾನರ್ ಹಾಕ್ಸ್ತಾನೆ. ಹಳ್ಳಿಯವರು ಪಾತಾಳ ಲೋಕದ ಧಾಬಾ ನೋಡಕ್ಕೆ ತುಂಬಾ ಉತ್ಸಾಹ ತೋರಿಸ್ತಾರೆ. ಆಮೇಲೆ ಎಲ್ರೂ ನದಿ ತೀರಕ್ಕೆ ಬರ್ತಾರೆ. ಆಮೇಲೆ ಸಂಕಟ್ ದಾಸ್ ಎಲ್ರಿಗೂ ಮಡಿಕೆಯಿಂದ ಒಂದೊಂದ್ ಮಾತ್ರೆ ಕೊಡ್ತಾನೆ ಮತ್ ಹೇಳ್ದ, ಅಣ್ಣಂದ್ರೆ ಅಕ್ಕಂದ್ರೆ, ಈ ಗೋಲಿಯ ಮಹಾತ್ಮೆ ಬರೀ 12 ಗಂಟೆಗಳು ಮಾತ್ರ ಇರುತ್ತೆ. ಆದ್ದರಿಂದ 12 ಗಂಟೆ ಒಳಗೇನೆ ನೀವು ಹೊರಗಡೆ ಬಂದ್ಬಿಡ್ಬೇಕು. ಜನ ನದಿ ಒಳಗಡೆ ಹೋಗಿ ಪಾತಾಳ ಲೋಕದಲ್ಲಿ ಸಂಕಟ್ ದಾಸ್ನ ಧಾಬಾಲಿ ಊಟ ಮಾಡಿದ್ರು ಮತ್ತೆ ಪಾತಾಳ ಲೋಕದಲ್ಲಿ ಓಡಾಡಿದ್ರು. ಸಂಕಟ್ ದಾಸ್ ನದಿ ತೀರದಲ್ಲಿ ಒಬ್ಬ ಸೇವಕನನ್ನ ನಿಲ್ಸ್ಕೊಡ್ತಾನೆ ಮತ್ತವನ್ಗೆ ಹೇಳ್ದ, ಯಾರಾದ್ರೂ ಊಟ ಮಾಡೋದಿಕ್ಕೆ ಅಂತ ಬಂದ್ರೆ ಈ ಮಡಿಕೆಯಿಂದ ಗೋಲಿ ತೆಗೆದು ಅವ್ರಿಗೆ ಕೊಡ್ಬೇಕು. ಇಷ್ಟನ್ನ ಹೇಳಿ ಸಂಕಟ್ ದಾಸ್ ಧಾಬಾಲಿ ಕೆಲ್ಸ ಮಾಡಕ್ ಹೋಗ್ತಾನೆ. ಅಲ್ಲಿ ಶೇರ ಕೋಪದಿಂದ ಕೆಂಡಮಂಡಲವಾಗ್ತಿರ್ತಾನೆ. ಪಾತಾಳ ಲೋಕದ ಡಾಬಾ, ಇದನ್ನು ಕೂಡ ಸಂಕಟ್ ದಾಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಹಳ್ಳಿಯವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರೆ ಪಕ್ಕದ ಊರಿನ ಜನರು ಸಹ ಪಾತಾಳ ಲೋಕದಲ್ಲಿ ಊಟ ಮಾಡೋದಕ್ಕೋಸ್ಕರ ಅಲ್ಲಿಗೆ ಹೋಗೇ ಹೋಗ್ತಾರೆ. ನಮ್ ಡಾಬಾ ಅಂತೂ ಲಾಸ್ ಅಲ್ಲಿ ನಡೆಯುತ್ತೆ ಅಷ್ಟೇ.
ಅಣ್ಣ, ನಾನು ಕೂಡ ಸಂಕಟ್ ದಾಸ್ನ ಡಾಬಾಗ್ ಹೋಗಿದ್ದೆ. ಪಾತಾಳ ಲೋಕದ ಪ್ರಪಂಚ ತುಂಬಾ ಸುಂದರವಾಗಿದೆ. ಬಣ್ಣ ಬಣ್ಣದ ಮೀನುಗಳು ಸಿಗ್ತವೆ ಅಲ್ಲಿ ನೋಡೋದಕ್ಕೆ. ಸುಮ್ಮನೆ ಇರು. ಸಂಕಟ್ ದಾಸ್ನ ಡಾಬಾ ಈ ಊರ್ನಲ್ಲೇ ಇದ್ರೆ ನಾವು ಹೊರಗಡೆಗೆ ಹೋಗಿ ಬೇರೆ ಯಾವ್ದಾದ್ರು ಡಾಬಾ ಮಾಡಿಕೋಬೇಕಾಗುತ್ತಷ್ಟೇ. ಶೇರ ಮತ್ತೆ ಹಳ್ಳಿಯ ಜಮೀನ್ದಾರ್ನ ಭೇಟಿ ಮಾಡ್ತಾನೆ ಮತ್ತೆ ಹೇಳ್ತಾನೆ, ಜಮೀನ್ದಾರ್ರೇ, ಸಂಕಟ್ ದಾಸ್ನ ಡಾಬಾ ನದಿಯ ಒಳಗಡೆಯಿಂದನೂ ಸಹ ಎತ್ತಂಗಡಿ ಮಾಡಿಸಿ. ನನಗೆ ತುಂಬಾ ನಷ್ಟ ಆಗ್ತಾ ಇದೆ. ಕ್ಷಮಿಸು ಶೇರ, ನಾನು ಸಂಕಟ್ ದಾಸನಿಗೆ ಇನ್ನು ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಸಂಕಟ್ ದಾಸ್ನ ಡಾಬಾದಿಂದಾಗಿ ದೂರದ ಊರುಗಳಿಂದ ನಮ್ಮೂರ್ಗೆ ಜನರು ಬರ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಊರ್ಗೆ ಹೆಸರು ಬರ್ತಾ ಇದೆ. ಪ್ರವಾಸಿಗರಿಂದಾಗಿ ನಮ್ಮ ಊರ್ಗೆ ಆದಾಯನೂ ಹೆಚ್ಚಾಗ್ತಾ ಇದೆ. ಇದು ಎಷ್ಟು ಒಳ್ಳೇದಲ್ವಾ? ಈ ಬಾರಿ ನಿನಗೆ ನಾನು ಯಾವುದೇ ಸಹಾಯ ಮಾಡಕ್ಕಾಗಲ್ಲ. ಶೇರ ಅವನ ಮನೆಗ್ ಬಂದು ಹಾತಿಗ್ ಹೇಳ್ತಾನೆ, ಜಮೀನ್ದಾರರು ನಮ್ಗೆ ಯಾವುದೇ ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಾವ್ ಏನ್ ಮಾಡೋದು ಅಣ್ಣ? ಶೇರ ಮತ್ತೆ ಹಾತಿ ಅವರ ಹಳ್ಳಿನ ಬಿಟ್ಟು ಬೇರೆ ಹಳ್ಳಿಯಲ್ಲಿ ಅವರ ಧಾಬಾನ ಶುರು ಮಾಡಿದ್ರು. ಈಗ ಸಂಕಟ್ ದಾಸ್ ಮತ್ತೆ ಗೀತಾ ಅವರ ಪಾತಾಳ ಲೋಕದ ಧಾಬಾ ಚೆನ್ನಾಗಿ ನಡೀತಿತ್ತು. ಈ ಕತೆ ಮೆಹನತ್ಪುರ ಅನ್ನೋ ಊರ್ದು. ಇಲ್ಲಿ ಸಕಾರಾಮ್ ಅವನ್ ಕುಟುಂಬದ ಸಮೇತ ಇರ್ತಾ ಇದ್ದ ಮತ್ತು ತಂದೆಯಾದ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಎಲ್ಲ ಕೆಲ್ಸದವರು ಮತ್ತೆ ಊರವರು ಸಕಾರಾಮ್ ಹೋಟೆಲ್ ಅಲ್ಲೇ ತಿಂಡಿ ಎಲ್ಲ ತಿಂದು ಅವ್ರ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಹಾಗಿದ್ದಾಗ ಒಂದು ದಿನ ಒಬ್ಬ ವ್ಯಕ್ತಿ ಸಕಾರಾಮ್ ಹೋಟೆಲ್ ಅಲ್ಲಿ ತಿಂಡಿ ತಿನ್ನಕ್ಕೆ ಅಂತ ಬಂದ್ಬಿಡ್ತಾನೆ. ಹೇಳಿ ಸರ್, ನಿಮ್ಗೇನ್ ಬೇಕು? ನಿಮ್ಮ ಹೋಟ್ಲಲ್ಲಿ ಈಗೇನಿದೆ ಹೇಳಿ. ಆಲೂ ಪರೋಟ, ಗೋಬಿ ಪರೋಟ, ಮೂಲಂಗಿ ಪರೋಟ ಎಲ್ಲ ಇದೆ. ಬಿಸಿ ಬಿಸಿಯಾದ ಖಾದ್ಯಗಳು, ಚೆನ್ನ ಮಸಾಲ, ಪನ್ನೀರ್ ಮಸಾಲ, ಟೊಮೊಟೊ ಸೂಪು, ಅದ್ರ ಜೊತೆಗೆ ಗುಲಾಬಿ ಜಾಮೂನ್, ಅದ್ರ ಜೊತೆಗೆ ಸ್ವಲ್ಪ ಮೊಸರು. ಈಗ ಹೇಳಿ ನಿಮ್ಗೇನ್ ಬೇಕು? ನಿಮ್ಮ ಮಾತನ್ನ ಕೇಳಿ ನನ್ನ ಬಾಯಲ್ಲಿ ನೀರ್ ಬರ್ತಾ ಇದೆ. ನಿಮ್ಮ ಹತ್ರ ತುಂಬಾ ಚೆನ್ನಾಗಿರೋದು ಅದನ್ನೇ ಮಾಡ್ಕೊಡಿ ನನಗೆ. ಇಲ್ಲಿ ಕೇಳು, ಕುಂದನ್ ಸಾಹೇಬ್ರಿಗೆ ಒಂದು ಒಳ್ಳೆ ಅಡಿಗೆ ರೆಡಿ ಮಾಡ್ಕೊಡು. ಹಾಗೆ ಮೊಸರನ್ನು ಕೊಟ್ಬಿಡು. ಮಜಾ ಸಿಗುತ್ತೆ, ಮಜಾ ಸಿಗುತ್ತೆ. ಬೇಗ ತಗೋಬಾ. ಕುಂದನ್ ನೀಲೇಶ್ಗೆ ಊಟಗಳನ್ನೆಲ್ಲ ಬಡಿಸಿದಾಗ ನೀಲೇಶ್ ತುಂಬಾ ಚುರುಕಿನಿಂದ ಎಲ್ಲಾ ಊಟಗಳನ್ನ ತಿನ್ಬಿಡ್ತಾನೆ. ಊಟ ಎಲ್ಲ ತಿಂದ್ಮೇಲೆ ನೀಲೇಶ್ ಹೀಗೆ ಹೇಳ್ತಾನೆ, ನಿಮ್ಮ ಅಡಿಗೆ ಸ್ವಾದಿಷ್ಟವಾಗಿದೆ, ತುಂಬಾ ಚೆನ್ನಾಗಿದೆ. ಕೇಳಪ್ಪ, ಮಜಾ ಸಿಕ್ತು ಇಲ್ಲಿ. ಇದನ್ನ ನಿಜವಾದ ಊಟ ಅಂತ ಹೇಳೋದು. ನನ್ನ ಹೆಂಡತಿ ಮಾಡೋದು ಒಂದ್ ಚೂರು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅದನ್ನ ನಾನು ನಮ್ ಬೀದಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ಪಾಪ ನೆಕ್ಸ್ಟ್ ಡೇ ಆ ಎಲ್ಲಾ ನಾಯಿಗಳಿಗೂ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಈ ಹೋಟ್ಲಲ್ಲಿ ಊಟದ ಜೊತೆಗೆ ನಿಂಬೆಹಣ್ಣಿನ ರಸನೂ ಸಿಗುತ್ತಾ? ಕುಂದಣ್ಣಣ್ಣ, ಸ್ವಲ್ಪ ಸ್ವೀಟ್ ತರ್ತೀಯಾ? ಇರಪ್ಪ, ಈ ನೀರು ಕೈ ತೊಳೆದಕ್ಕೆ ಕುಡಿಯೋಕ್ಕೆ ಅಂತ ಅಲ್ಲ. ಏನ್ ಹೇಳ್ತಿದ್ಯಾ ನೀನು? ನಾನ್ ಇಲ್ಲಿವರೆಗೂ ಅದನ್ನೇ ಕೇಳಿರೋದಲ್ವಾ. ನಿಂಬೆ ಹಣ್ಣನ್ನ ನೀರಿಗೆ ಹಾಕೊಂಡು ಕುಡಿತಾರೆ, ಯಾರು ಕೈ ತೊಳೆಯೋದಿಲ್ಲ. ಅಂದ್ರೆ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಾ. ನೀವ್ ಯಾವ್ದೋ ಕಮ್ಮಿ ಬಜೆಟ್ ಇರೋ ಹೋಟೆಲ್ಗೆ ಹೋಗ್ಬೇಕಾಗಿತ್ತು. ಬಿಲ್ ಕೊಟ್ಬಿಟ್ಟು ಇಲ್ಲಿಂದ ಹೊರಟೋಗಿ ನೀವು. ಕುಂದನ್ ನೀಲೇಶ್ ಹತ್ರ ಬಂದು ಅವನ್ ಬಿಲ್ನ ಕೊಡ್ತಾನೆ. ಅದನ್ನ ನೋಡಿ ನೀಲೇಶ್ಗೆ ತಲೆ ಸುತ್ತ ಬಂದ್ಬಿಡುತ್ತೆ. ಇದೆಲ್ಲ ಏನು? ಚೆನ್ನ ಮಸಾಲ 300 ರೂಪಾಯಿ, ಹಾಗೆ ನಾನ್ 70 ರೂಪಾಯಿ. ಇಲ್ಲಪ್ಪ, ನಾನು ಯಾವ್ದೇ ಪಾರ್ಸಲ್ ಮಾಡ್ಸಿಲ್ಲ ಇಲ್ಲಿ. ಇಷ್ಟೊಂದು ದುಡ್ಡು ಆಗ್ಬಾರ್ದು ಇಲ್ಲಿಗೆ. ಸಾಹೇಬ್ರೆ, ಇದ್ಯಾವ್ದೇ ಪಾರ್ಸಲ್ ದುಡ್ಡಲ್ಲ. ನೀನೇನ್ ತಿಂದಿದ್ಯೋ ಅದಕ್ಕಷ್ಟೇ ಬರ್ದಿರೋದು. ಇಷ್ಟೊಂದು ನಾನು ಒಂದಿನ ದುಡಿಯೋದು ದುಡ್ಡಲ್ಲ. ಇಂಥ ಕಾಸ್ಟ್ಲಿ ಊಟನ ನನಗೇನಾದ್ರೂ ಗೊತ್ತಿದ್ರೆ ನಾನಿಲ್ಲಿ ತಿಂತಾನೆ ಇರ್ಲಿಲ್ಲ. ನೀಲೇಶ್ ಅವನ್ ಜೇಬಿನಿಂದ 100 ರೂಪಾಯಿ ತಗೊಂಡು ಟೇಬಲ್ ಮೇಲೆ ಇಟ್ಬಿಡ್ತಾನೆ. ಕುಂದನ್ ಕೋಪಗೊಂಡು ಅವನ್ ಮಾಲೀಕ ಸಕಾರಾಮ್ನ ಕರೀತಾನೆ. ಮಾಲೀಕ್ರೆ, ಈ ವ್ಯಕ್ತಿ ಹತ್ರ ದುಡ್ಡೇ ಇಲ್ಲ. ಇವರ ಬಿಲ್ಲು 700 ರೂಪಾಯಿ ಆಗಿದೆ. ಇವನ್ ಬರೀ 100 ರೂಪಾಯಿ ಕೊಟ್ಟು ನಮ್ಗೆ ಯಾಮಾರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನೀಲೇಶ್ ಮಾತುಗಳನ್ನ ಕೇಳಿ ಸಕಾರಾಮ್ ಕೋಪಗೊಂಡು ಅಲ್ಲಿಗೆ ಬರ್ತಾನೆ. ನಿನ್ನ ಜೇಬಲ್ಲಿ 1 ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ ನಿನಗೆ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ನಿಮ್ಮಂತ ಜನಗಳಿಗೆ ಈ ಹೋಟೆಲ್ಗೆ ಬರೋ ಅವಶ್ಯಕತೆ ಇಲ್ಲ. ಬೇಗ ದುಡ್ಡು ಕೊಡು, ಇಲ್ಲಾಂದ್ರೆ ನಿನಗೆ ಹೊಡೆದು ವಸೂಲಿ ಮಾಡ್ಬೇಕಾಗತ್ತೆ. ನೀವು ಬಾರಿ ತಪ್ಪಾಗಿ ಮಾತಾಡ್ತಿದ್ದೀರಾ. ನೀವೇನು ಗ್ರಾಹಕರ ಹತ್ರ ಈ ತರ ಮಾತಾಡಬಾರ್ದು ಅಲ್ವಾ? ತಪ್ಪು ಮಾಡೋದು ಯಾರ ಹತ್ರ ಅಂದ್ರೆ ಅವ್ರಿಗೆ ಯಾರಿಗೂ ಬೆಲೆ ಇರಲ್ವಲ್ಲ, ಅವ್ರ ಹತ್ರ. ಇವತ್ತಿನ ಜಮಾನದಲ್ಲಿ ಯಾರ ಹತ್ರ ದುಡ್ಡಿಲ್ವೋ ಅವ್ರಿಗೆ ನಾವು ಬೆಲೆ ಕೊಡಕ್ ಆಗಲ್ಲ. ಇಷ್ಟು ಹೇಳಿ ಸಕಾರಾಮ್ ಅವನ್ ಹೋಟೆಲ್ ಅಲ್ಲಿರೋ ಕೆಲ್ಸದವ್ರ ಹತ್ರ ಹೇಳ್ತಾನೆ, ಏನ್ ನೋಡ್ತಾ ಇದೀರಾ, ಹೊರದಾಗಿ ಇವನ್ನ. ಸಕಾರಾಮ್ನ ಇಷ್ಟು ಮಾತುಗಳನ್ನ ಕೇಳಿ ಅಲ್ಲಿದ್ದ ಎಲ್ಲ ಕೆಲ್ಸದವರು ನೀಲೇಶ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ಸಕಾರಾಮ್ ಕೋಪಗೊಂಡು ನೀಲೇಶ್ ಹತ್ರ ಹೇಳ್ತಾನೆ, ನೀನು 2 ದಿನ ಈ ಹೋಟೆಲ್ನ ಎಲ್ಲಾ ಪ್ಲೇಟ್ಗಳನ್ನ ತೊಳಿಬೇಕಾಗುತ್ತೆ. ಅಲ್ಲಿಗೆ ನಿನ್ನ ಬಿಲ್ ಚುಕ್ತಾ ಆಗೋದು.
ನೀಲೇಶ್ 2 ದಿನವರೆಗೂ ಅಲ್ಲಿರೋ ಎಲ್ಲಾ ಪ್ಲೇಟ್ಗಳನ್ನ ತೊಳಿತಾನೇ ಇದ್ದ. 2 ದಿನದ ನಂತರ ನೀಲೇಶ್ ಅವನ್ ಮನೆಗ್ ಹೋಗಿ ಅವನ್ ಜೊತೆ ಆಗಿದ್ದ ಎಲ್ಲಾ ವಿಷಯಗಳನ್ನ ಅವನ್ ಹೆಂಡತಿಗೆ ವಿಮ್ಲಾ ಹತ್ರ ಹೇಳ್ತಾನೆ. ನೀವ್ ಯಾಕೆ ಆ ಹೋಟೆಲಲ್ಲಿ ಹೋಗ್ ತಿಂದ್ರಿ ಹೇಳಿ? ನಿಮ್ ಹತ್ರ ಅಷ್ಟೊಂದ್ ದುಡ್ಡು ಇರ್ಲಿಲ್ಲ ಅಲ್ವಾ? ಅಲ್ಲಿದ್ದ ಜನರೆಲ್ಲ ಸೇರಿ ನಿಮ್ಗೆ ಚೆನ್ನಾಗ್ ಹೊಡೆದ್ರು. ಅಷ್ಟಾಗಿಲ್ಲ ಅಂದ್ರೆ ಅದಾದ್ಮೇಲೆ 2 ದಿನವರೆಗೂ ಅವ್ರು ನಿಮ್ ಹತ್ರ ಕೆಲ್ಸನ ಮಾಡ್ಸಿದ್ರು. ಅದಾದ್ಮೇಲೆ ನಿಮ್ಮನ್ನ ನಾಯಿ ತರ ಅಲ್ಲಿ ಕೆಲ್ಸ ಮಾಡ್ಸಿದ್ರು. ನನಗೆ ತುಂಬಾ ಅವಮಾನ ಮಾಡಿದ್ರು ವಿಮಲಾ. ನನ್ಗಿವತ್ತು ಒಂದ್ ವಿಷಯ ಗೊತ್ತಾಯ್ತು. ಪಾಪ ದುಡ್ಡಿಲ್ದಿರೋ ಬಡವರಿಗೆ ಒಂದು ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡೋ ಅಧಿಕಾರ ಇಲ್ಲ ಅಂತ. ಆದ್ರೆ ನಾನು ಆ ಥರ ಆಗಕ್ಕೆ ಬಿಡೋದಿಲ್ಲ. ರೀ, ನೀವೇನ್ ಮಾಡ್ತೀರಾ? ನೀವ್ ಅಲ್ಲೇ ಏಟ್ ತಿನ್ ಬಂದ್ರಿ. ನಾನು ಒಂದು ನನ್ನ ಹೋಟೆಲ್ನ ಓಪನ್ ಮಾಡ್ತೀನಿ. ನಮ್ಮ ಹಳ್ಳಿಯಲ್ಲಿ ಎಂಥ ಹೋಟೆಲ್ನ ತಯಾರು ಮಾಡ್ತೀನಿ ಅಂದ್ರೆ ಅಲ್ಲಿ ಎಲ್ಲ ಬಡವರಿಗೂ ಕಮ್ಮಿ ದುಡ್ಡಲ್ಲಿ ಒಳ್ಳೆ ಊಟ ಸಿಗೋ ಥರ. ಬಡವರಿಗೂ ಕೆಲವೊಂದು ಅಧಿಕಾರ ಇರುತ್ತೆ ವಿಮಲಾ. ಬಡವರ ಹುಟ್ಟು ಇಂಥವರಿಂದ ಏಟ್ ತಿನ್ನಕ್ಕೆ ಅಂತ ಬಂದಿರೋದಲ್ಲ. ಅದಕ್ಕಿಂತ ಚೆನ್ನಾಗಿರೋ ಅಡಿಗೆ ಮಾಡೋ ಅಧಿಕಾರ ಇದೆ. ಆದ್ರೆ ಹೇಗೆ? ನೀಲೇಶ್ ಅವನ್ ಹೆಂಡತಿ ಹತ್ರ ಏನೂ ಮಾತಾಡಲ್ಲ. ಅವನ್ ಇಡೀ ರಾತ್ರಿ ಏನೇನೋ ಯೋಚನೆನ ಮಾಡ್ತಾನೆ ಇದ್ದ. ಮರುದಿನ ನೀಲೇಶ್ ಪ್ರತಿ ಮನೆಗೆ ಹೋಗಿ ಚಂದಾನ ಕಲೆಕ್ಟ್ ಮಾಡ್ತಾ ಇದ್ದ. ಆದ್ರೆ ಎಲ್ರೂ ಅವನ್ ಮೇಲೆ ಅನುಮಾನಗೊಂಡು ಅವನ್ನ ಮನೆಯಿಂದ ಓಡಿಸಿದ್ರು. ಊರಿನ ಒಬ್ಬ ವ್ಯಕ್ತಿ ನೀಲೇಶ್ನ ತಮಾಷೆ ಮಾಡ್ಕೊಂಡು ಹೀಗೆ ಹೇಳ್ತಾನೆ. ಹುಚ್ಚಿಡ್ದಿದ್ಯಾ ನಿನಗೆ? ಹೋಗೇನಾದ್ರು ಕೆಲಸ ಇದ್ರೆ ನೋಡು. ಏನಿದು ದಿಢೀರ್ ಅಂತ ನಿನಗೆ ಈ ಬಡವರ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಕೊಂಡಿದೆಯಲ್ಲ, ಇದಕ್ಕೆಲ್ಲ ಈ ದೇಶದ ರಾಜಕಾರಣಿಗಳೇ ಸಾಕು. ಏನ್ ಮಾತು ಅಂತ ಆಡ್ತಾ ಇದೀಯಾ? ನಾನೇನ್ ಮಾಡ್ತಾ ಇದೀನೋ ಅದು ಹಳ್ಳಿಯ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿಯ ಹೆಸರು ಮೆಹನತ್ಪುರ. ನಮ್ಮ ಹಳ್ಳಿಯ ಜನರು ದಿನ ಇಡೀ ಕಷ್ಟಪಟ್ಟು ದುಡಿತಾರೆ. ಅವರಿಗೆ ನಿಜವಾಗ್ಲೂ ಒಳ್ಳೆ ರೀತಿಲಿ ಒನ್ ಟೈಮು ಊಟ ಸಿಗೋದಿಲ್ಲ. ನೀನ್ ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ನನಗೆ ಅವಮಾನ ಮಾಡ್ತಾ ಇದೀಯಾ? ನೀನು ಬೆಳಗಿನ ಜಾವ ರಾತ್ರಿ ಕನ್ಸ್ ಕಾಣ್ತಾ ಇದೀಯಾ? ನನ್ನ ತಮ್ಮ, ಇದೆಲ್ಲ ಬರೀ ಸಿನಿಮಾಗಳಲ್ಲಿ ಮಾತ್ರ ಆಗುತ್ತೆ. ಆದ್ರೆ ವಾಸ್ತವ ಬೇರೆನೇ ಇಲ್ಲಿದೆ. ಆದ್ರೆ ನನ್ಗೊಂದು ವಿಷಯ ಹೇಳು ನೀಲೇಶ್, ನಿನ್ ಮಾತನ್ನ ನಾನು ನಂಬ್ತೀನಿ. ಒಂದ್ ವೇಳೆ ನೀನ್ ಇದರಲ್ಲಿ ಪಾಸ್ ಆದೆ ಅಂತ ಇಟ್ಕೋ. ಆದ್ರೆ ₹1 ಊಟನ ನೀನ್ ಬಡವರಿಗೆ ಯಾವ ರೀತಿ ಕೊಡ್ತೀಯ ಹೇಳು? ಇದು ಎಲ್ಲಾ ರೀತಿಲೂ ಅಸಂಭವ. ಅಷ್ಟು ಹೇಳಿ ಅವ್ನ್ ನೀಲೇಶ್ನ ತಮಾಷೆ ಮಾಡ್ಕೊಂಡು ಸಕಾರಾಮ್ ಹೋಟೆಲ್ಗೆ ಬಂದು ಹೀಗೆ ಹೇಳ್ತಾನೆ. ಕೇಳಿದ್ರಾ ಸುಖಾರಾಮ್ಜಿ? ನೀಲೇಶ್ ಅವರ ಹಳ್ಳಿಯಲ್ಲಿ ಒಂದು ಹೋಟೆಲ್ ಮಾಡಬೇಕು ಅಂತ ಇದ್ದಾನೆ. ನೀವೇನು ₹700 ಊಟ ಕೊಡ್ತಿರೋ ಅದನ್ನ ಅವನು ₹1 ಕೊಡ್ಬೇಕು ಅಂತ ಇದ್ದಾನೆ. ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಣಿಸುತ್ತೆ. ಆ ತಲೆ ಇಲ್ದಿರೋನ್ಗೆ ಯಾರು ಹೇಳಕ್ಕಾಗತ್ತೆ ಹೇಳು? ಆಗ ಸಕಾರಾಮ್ನ ಕೆಲ್ಸವನು ಕುಂದನ್ ಸಕಾರಾಮ್ ಹತ್ರ ಬಂದು ಹೀಗೆ ಹೇಳ್ತಾನೆ. ಸಕಾರಾಮ್ ಅವರೇ, ನಾವು ಇವನ ಮಾತುಗಳನ್ನ ಈಸಿಯಾಗಿ ತಗೊಳ್ಳೋದು ಬೇಡ. ಏನ್ ಹೇಳ್ಬೇಕೋ ಹೇಳ್ಬಿಡು ನೀನು. ನೀಲೇಶ್ ಏನಾದ್ರೂ ಅವನ ಕೆಲಸದಲ್ಲಿ ಸಫಲತೆ ಕಂಡ್ರೆ ನೀವು ಯೋಚನೆ ಮಾಡಿದೀರಾ ನಿಮ್ಮ ಹೋಟೆಲ್ದು ಏನಾಗುತ್ತೆ ಅಂತ? ನಾಯಿ ಓಡ್ತವೆ, ನಾಯಿ. ಮನ್ಸಿಲ್ದಿರೋನೆ, ಏನಾದ್ರೂ ಸರಿಯಾಗಿ ಹೇಳಿ ನೀನು. ನಿನ್ನ ಬಾಯಿಂದ ಯಾವಾಗ್ಲೂ ಬರೋದು ಬರೀ ಉಲ್ಟಾ ಸೀದಾನೇ ಇರುತ್ತೆ. ಚಿಂತೆ ಮಾಡಬೇಡ. ಈ ಊರಿನ ಶಾನ್ ಬೋಗ್ರು ನಂಗೆ ತುಂಬಾ ಫ್ರೆಂಡು. ಅವರು ನೀಲೇಶ್ಗೆ ಎಲ್ಲ ಸರಿಯಾಗಿ ಹೇಳ್ಕೊಡ್ತಾರೆ. ಸಕಾರಾಮ್ ಊರಿನ ಮುಖ್ಯವ್ರ ಹತ್ರ ಹೋಗ್ತಾನೆ. ಶಾನ್ ಬೋಗ್ರೆ, ನಮ್ಮಿಬ್ಬರ ಪ್ರೀತಿ ತುಂಬಾ ದೊಡ್ಡದು ಅಂತ ಎಲ್ರಿಗೂ ಗೊತ್ತು. ಮರಿಬೇಡಿ, ನಾನೊಂದು ಊಟನ ₹700 ಕೊಡ್ತೀನಲ್ಲ, ಅದನ್ನೇ ನಾನು ನಿಮ್ಗೆ ₹600 ಕೊಡ್ತೀನಿ. ₹100 ಡಿಸ್ಕೌಂಟ್ ಕೊಡ್ತೀನಿ ನಿಮ್ಗೆ. ನೀನ್ ಹೇಳೋದು ನೋಡಿದ್ರೆ ನನಗೇನೋ ದೊಡ್ಡ ಉಪಕಾರ ಮಾಡ್ತಾ ಇದ್ದೀನಿ ಅಂತ. ಹೌದಾ? ನಾನು ಯಾವತ್ತಾದ್ರೂ ನಿನಗೆ ಕೇಳಿದಿನ ನಿನಗೆ ₹100 ಡಿಸ್ಕೌಂಟ್ ಕೊಡು ಅಂತ? ಹಾಗೆ ನೋಡಿದ್ರೆ ನಾನು ನಿನ್ನ ಹೋಟೆಲಲ್ಲಿ ಬಂದು ತಿಂಗಳಲ್ಲಿ 1-2 ಸಲ ಊಟ ಮಾಡ್ತೀನಿ ಅಷ್ಟೇ. ಹಾಗೆ ನೋಡಿದ್ರೆ ಇಲ್ಲಿವರೆಗೂ ನಿನ್ನ ಹೋಟೆಲ್ನಲ್ಲಿ ಒಂದು 4-5 ಸಾರಿ ಊಟ ಮಾಡಿರ್ಬೋದು ಅಷ್ಟೇ. ಹೌದು ತಾನೇ? ಹಾಗೆ ನೋಡಿದ್ರೆ ನೀನೇ ನನಗೆ ₹500 ಕೊಡ್ಬೇಕಾಗತ್ತೆ. ನನ್ಗನ್ಸುತ್ತೆ ದಣಿ, ನೀವು ನನ್ನ ಮಾತನ್ನ ತಪ್ಪು ತಿಳ್ಕೊಂಡ್ರಿ ಅಂತ. ನಿನಗೆ ಚೆನ್ನಾಗಿ ಗೊತ್ತು ಸಕಾರಾಮ್, ನನಗೆ ಇನ್ನೊಬ್ರ ಮೇಲೆ ಹೊಟ್ಟೆ ಉರ್ಕೊಳ್ಳೋರ್ನ ಕಂಡ್ರೆ ಆಗೋದಿಲ್ಲ. ಬಂದಿದ್ದು ಮಾತಾಡು. ಯಾವ ಕೆಲ್ಸಕ್ಕೆ ಬಂದಿದೆಯಾ ಇಲ್ಲಿಗೆ? ಸ್ವಲ್ಪ ದಿನದ ಹಿಂದೆ ನೀಲೇಶ್ ನಮ್ಮ ಹೋಟ್ಲಿಗೆ ಊಟ ಮಾಡೋಕ್ಕೆ ಅಂತ ಬಂದಿದ್ದ. ನೀವೇ ಹೇಳಿ ಶಾನ್ ಬೋಗ್ರೆ, ₹700 ಬದಲಾಗಿ ಅವ್ನು ಬರೀ ₹100 ಕೊಡ್ತಾ ಇದ್ದ. ಅದಕ್ಕೋಸ್ಕರ ನಾನು ಅವನಿಗೆ ನಮ್ಮ ಹೋಟೆಲಲ್ಲಿ ತಟ್ಟೆ ಪ್ಲೇಟ್ ತೊಳೆಯೋಕ್ಕೆ 2 ದಿನ ಇಟ್ಕೊಂಡಿದ್ದೆ. ಅವ್ನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ನಾನು ಕೇಳಿಸ್ಕೊಂಡೆ ನೀನು ಅವನಿಗೆ ಹೊಡೆದೆ ಕೂಡ ಅಂತ. ಸಿಟ್ಟಲ್ಲಿ 1-2 ಏಟು ಹೊಡೆದಿರ್ಬೋದು ಅನ್ಸುತ್ತೆ. ಆದರೆ ಅಷ್ಟೊಂದು ಹೊಡೆದಿಲ್ಲ. ಅವ್ನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಷ್ಟು. ಹೇಳ್ಬೇಕು ಅಂತ ಏನಿದೆಯಾ ಹೇಳು ಸುಖಾರಾಮ್, ಮಾತಾಡು.
ಅವನು ಈ ಊರಲ್ಲಿ ಒಂದು ಹೋಟ್ಲು ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದಾನೆ. ನಾನೇನು ಊಟನ 700 ರೂಪಾಯಿ ಕೊಡ್ತಾ ಇದ್ದೀನಿ, ಆ ಊಟನ ಅವನು 1 ರೂಪಾಯಿಗೆ ಗ್ರಾಹಕರಿಗೆ ಕೊಡ್ತಾನಂತೆ. ಈ ಥರ ಏನಾದರೂ ಆದರೆ ನನ್ನ ಹೋಟೆಲ್ನ ಬಂದ್ ಮಾಡಿ ನಾನು ಬೀದಿಗೆ ಬಂದು ಬೀಳ್ಬೇಕಾಗತ್ತೆ. ಸಕರಾಮ್ನ ಮಾತುಗಳನ್ನ ಕೇಳಿ ಮುಖ್ಯ ನಗಲು ಶುರು ಮಾಡ್ತಾನೆ. ಸಕಾರಾಮ್, ಅನ್ಸತ್ತೆ ರಿಲೇಷನ್ಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ. ಹಾಗೆ ನನಗನ್ನಿಸ್ತಾ ಇದೆ ನಿನಗೂ ಕೂಡ ಬುದ್ಧಿ ಭ್ರಮಣೆ ಆಗಿದೆ ಅಂತ. ಅದಾಗೋಕ್ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿದಾನೆ, ಅವನು ಅವನ ಕೆಲಸದಲ್ಲಿ ಏನಾದ್ರು ಗೆದ್ಬಿಟ್ಟ ಅಂತ ತಿಳ್ಕೊಂಡ್ರೆ ಅವನ ಬಗ್ಗೆ ಚರ್ಚೆಗಳು ಎಲ್ಲೆಲ್ಲಿಗೋ ಹೊರಟೋಗ್ತವೆ. ಜನ ಈ ಊರಿನ ಶಾನ್ಭೋಗ್ರಿಗಿಂತ ಬೆಲೆನ ಅವನಿಗೆ ಕೊಟ್ಬಿಡ್ತಾರೆ. ಆದ್ರೆ ಸ್ವಲ್ಪ ವರ್ಷದ ನಂತರ ಅವನು ಮಾಡೋ ತ್ಯಾಗ ಎಲ್ಲ ನೋಡಿ ಊರಿನ ಜನ ಎಲ್ಲ ಸೇರಿ ಅವನನ್ನೇ ಈ ಊರಿನ ಶಾನ್ಭೋಗ್ರನ್ನ ಮಾಡ್ಬೋದಲ್ವಾ. ನಿಜವಾಗ್ಲೂ ಅವನೇನೋ ಒಂದು ದೊಡ್ಡದಾಗಿ ಮಾಡ್ಬೇಕು ಅಂತ ಇದ್ದಾನೆ. ಸಕರಾಮ್ನ ಮಾತುಗಳನ್ನು ಕೇಳಿ ಮುಖ್ಯ ಯೋಚನೆ ಮಾಡಲು ಶುರು ಮಾಡ್ತಾನೆ. ನೀನ್ ನನ್ನ ಪದವಿ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ನಾನು ಈ ಊರಲ್ಲಿ ಯಾರನ್ನು ಹೋಟೆಲ್ ಮಾಡೋದ್ರಿಂದ ತಡೆಯಕ್ಕಾಗಲ್ಲ. ಆದ್ರೆ ಒಂದು ವಿಷಯ ನಾನು ಮಾಡ್ಬೋದು ಏನಪ್ಪಾ ಅಂತಂದ್ರೆ, ಅವನು ಈ ನಡುವೆ ನನ್ನ ಜೊತೆನೇ ನನ್ನ ಕೆಲಸದಲ್ಲೇ ಭಾಗಿಯಾಗಿದ್ದಾನೆ ಅಂತ. ನಾನು ಅವನಿಗೆ ಬೆನ್ನಿಗೆ ಒದ್ದು ಓಡಿಸ್ಬೋದು ಅಷ್ಟೇ. ಅದಾದ್ಮೇಲೆ ಅವನು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಂತ ಯೋಚನೆ ಮಾಡ್ತಾನೆ. ಅವನು ಊರಿನ ಜನರನ್ನ ಹೊಟ್ಟೆ ತುಂಬಿಸೋ ಅಂತ ಯೋಚನೆ ಮಾಡೋದಿಲ್ಲ. ಸಕರಾಮ್ ಅಲ್ಲಿಂದ ಹೊರಟು ಬಿಡ್ತಾನೆ. ಮುಖ್ಯ ಅದೇ ದಿನ ನೀಲೇಶ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ. ನನ್ ತಪ್ಪಾದ್ರೂ ಏನು ದಣಿಗಳೇ, ನಿನ್ ತಪ್ಪು ಏನಪ್ಪಾ ಅಂತ ಅಂದ್ರೆ ನೀನ್ ಈ ಊರಲ್ಲಿ ಒಂದು ಹೋಟ್ಲು ಮಾಡ್ತೀಯಲ್ಲ ಅದು ಹೌದು. ಆದ್ರೆ ಇದ್ರಲ್ಲಿ ತಪ್ಪೇನಿದೆ? ನಾನೇನಾದ್ರೂ ಬಡವ್ರ ಬಗ್ಗೆ ಕರುಣೆ ತೋರಿಸಿದ್ರೆ ಅದು ನಿಮ್ಗೆ ಒಳ್ಳೇದಲ್ವಾ ದಣಿಗಳೇ? ನೀನು ಬಡವರಿಗೆ ಒಳ್ಳೇದ್ ಮಾಡೋದನ್ನ ಯೋಚನೆ ಮಾಡಲ್ಲ ನೀಲೇಶ್. ನನಗ್ ಚೆನ್ನಾಗಿ ಗೊತ್ತಾಗಿದೆ. ನೀನ್ ಬರೀ ಹೆಸರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ. ಹಾಗೆ ನೀನ್ ನನ್ನ ಜಾಗದಿಂದ ನನ್ನನ್ನ ಇಳಿಸ್ಬಿಟ್ಟು ನೀನ್ ಈ ಊರಿನ ಶಾನ್ಭೋಗ ಆಗ್ಬೇಕು ಅಂತ. ಮೊದ್ಲು ನೀನು ನಿನ್ನ ಹೆಂಡತಿ ಹೊಟ್ಟೆ ತುಂಬಿಸ್ಕೊಳ್ಳಿ, ಆಮೇಲೆ ನೀನು ಬಡವ್ರ ಬಗ್ಗೆ ಯೋಚನೆ ಮಾಡು. ಹೋಗಿಲ್ಲಿಂದ. ಆದ್ರೆ ನೀಲೇಶ್ ಸೋಲ್ನ ಒಪ್ಕೊಳ್ಳಲ್ಲ. ನೀಲೇಶ್ ಸಿಟಿ ಕಡೆಗೆ ಹೋಗಿ ಕೆಲ್ಸ ಮಾಡಕ್ ಶುರು ಮಾಡ್ತಾನೆ. ಈ ಸಲ ಅವನು ಸೇಠ್ ಜಮುನಾ ಪ್ರಸಾದ್ನ ಭೇಟಿ ಆಗ್ತಾನೆ. ಜಮುನಾ ಪ್ರಸಾದ್ ತುಂಬಾನೇ ದಯಾಳು ವ್ಯಕ್ತಿಯಾಗಿದ್ರು. ನಿನ್ನ ಯೋಚನೆ ನನಗೆ ಇಷ್ಟ ಆಯ್ತು ನೀಲೇಶ್. ನೀನ್ ಎಲ್ಲಿ ಒಂದು ಹೋಟೆಲ್ನ ತಯಾರು ಮಾಡ್ಬೇಕು ಅಂತ ಇದೆಯೋ ಅಲ್ಲಿ ಬಡವರು ಕಮ್ಮಿ ದುಡ್ಡಲ್ಲಿ ಊಟ ಮಾಡ್ತಾರೆ. ನಾನ್ ನಿನಗೆ ಸಹಾಯ ಮಾಡೋದಕ್ಕೆ ತಯಾರಾಗಿದ್ದೀನಿ. ಸೇಠ್ ಜಮುನಾ ಪ್ರಸಾದ್ನ ಸಹಾಯದಿಂದ ನೀಲೇಶ್ ಊರಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಹೋಟೆಲ್ನ ಓಪನ್ ಮಾಡ್ತಾನೆ. ಅವನ್ ಹೋಟೆಲಲ್ಲಿ ಗುಜರಾತಿ, ಮರಾಠಿ, ಕನ್ನಡ ಎಲ್ಲ ತರದ ಭೋಜನಗಳು ರೆಡಿ ಆಗ್ತಾ ಇತ್ತು. ಭೋಜನಾಲಯ ಸ್ಟಾರ್ಟ್ ಆದಾಗ ಕೆಲವು ಜನ ಅಲ್ಲೇ ತಿನ್ನಕ್ಕೆ ಅಂತ ಬರ್ತಾರೆ. ಅವ್ರು ಎಲ್ರು ಬೇರೆ ಬೇರೆ ಸಿಟಿಗಳಿಂದ ಬಂದಿದ್ರು. ಒಬ್ಬ ಗುಜರಾತಿ ನೀಲೇಶ್ ಹತ್ರ ಹೇಳ್ತಾನೆ, ನಿಮ್ಮ ರೆಸ್ಟೋರೆಂಟ್ ಇಂದ ಬಾರಿ ಒಳ್ಳೆ ಸ್ಮೆಲ್ ಬರಕತ್ತೈತ್ರಿ. ಈ ವಾಸನೆ ಕೇಳದ್ಮೇಲೆ ನನಗೆ ಹೊಟ್ಟೆ ಹಸು ತಡಿಯಕ್ಕಾಗಂಗಿಲ್ರಿ. ನನಗೊಂದು ಊಟ ಯಾಕೆ ಕೊಡಬಾರ್ದ್ರಿ ನೀವು? ನೀಲೇಶ್ ಆ ಗುಜರಾತಿಗೆ ಒಂದು ತಾಲಿಯಲ್ಲಿ ಎಲ್ಲ ಗುಜರಾತಿ ತಿಂಡಿಗಳನ್ನ ಬಡಿಸ್ತಾನೆ. ಊಟ ಮಾಡಿ ಆ ಗುಜರಾತಿ ಖುಷಿಯಿಂದ ನೀಲೇಶ್ ಹತ್ರ ಹೀಗೆ ಹೇಳ್ತಾನೆ, ಎಷ್ಟಾಯ್ತ್ರಿ ದುಡ್ಡು? ಬರೀ ಒಂದೇ ₹1 ಕೊಡ್ರಿ, ನೀವು ನಿಮ್ ಮನ್ಸಿಂದ ಕೊಡ್ರಿ. ₹1 ಅಂತ ಹೇಳಿದ ತಕ್ಷಣ ಗುಜರಾತಿಗೆ ತುಂಬಾನೇ ಖುಷಿ ಆಗುತ್ತೆ. ಭೋಜನಾಲಯದಲ್ಲಿ ಜನರು ಸೇರಲು ಶುರು ಮಾಡಿದ್ರು. ದೂರ ದೂರದಿಂದ ಜನರು ನೀಲೇಶ್ ಹೋಟೆಲ್ ಅಲ್ಲಿ ತಿಂಡಿ ತಿನ್ನಲು ಜನರು ಬರ್ತಾನೆ ಇದ್ರು. ಶ್ರೀಮಂತರು, ಬಡವರು. ನೀಲೇಶ್ ಪ್ರತಿಯೊಬ್ಬರಿಂದ ಒಂದು ತಾಲಿಗೆ ₹1 ಅಂತ ತಗೋತಿದ್ದ. ಮತ್ತು ಈ ವಿಷಯ ಸಕರಾಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸಕರಾಮ್ ಕ್ರೋಧಗೊಂಡು ಕುಂದನ್ ಹತ್ರ ಹೀಗೆ ಹೇಳ್ತಾನೆ, ಈ ನೀಲೇಶ್ ನನ್ನ ಹೋಟೆಲ್ನ ಕ್ಲೋಸ್ ಮಾಡಿಸ್ಬಿಟ್ಟ. ನನ್ನ ಹೋಟೆಲ್ಗೆ ಒಂದು ನಾಯಿ ಕೂಡ ಬರ್ತಾ ಇಲ್ಲ. ಏನಾದ್ರೂ ಮಾಡು ಕುಂದನ್. ಚಿಂತೆ ಮಾಡಬೇಡಿ ಸಕಾರಾಮ್ ಅವರೇ, ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಉಪಾಯ? ನಾವ್ ಯಾಕೆ ಅವನ ಹೋಟೆಲ್ಗೆ ಬೆಂಕಿ ಹಾಕಬಾರ್ದು ಅಂತ. ಇಬ್ರು ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋದ್ರೆ ಆಗ ಹೋಟೆಲ್ ಕ್ಲೋಸ್ ಆಗುತ್ತೆ. ಸಕರಾಮ್ ಮತ್ತೆ ಕುಂದನ್ ಆ ಸಮಯದಲ್ಲಿ ನೀಲೇಶ್ನ ಹೋಟೆಲಿಗೆ ಬೆಂಕಿ ಇಡಲು ಯೋಚನೆ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಸೇಠ್ ಜಮುನಾ ದಾಸ್ ಅಲ್ಲಿಂದ ಬರ್ತಾ ಇದ್ರು. ಜಮುನಾ ದಾಸ್ ಸಕರಾಮ್ ಮತ್ತೆ ಕುಂದನ್ನ ಎಲ್ಲಾ ಮಾತುಗಳನ್ನ ಕೇಳ್ತಾರೆ. ಅವರು ಬೇಗನೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆ ದಿನದಿಂದ ಪೊಲೀಸ್ ಅವರು ನೀಲೇಶ್ನ ಹೋಟೆಲ್ ಅನ್ನು ನೋಡ್ತಾ ಇದ್ರು. ರಾತ್ರಿ ಹೊತ್ತು ಸಕರಾಮ್ ಮತ್ತು ಕುಂದನ್ ಆ ಹೋಟೆಲ್ ಅಲ್ಲಿ ಬೆಂಕಿ ಇಡಲು ತುಂಬಾನೇ ಪೆಟ್ರೋಲ್ನ ತಗೊಂಡು ಬರ್ತಾರೆ. ಆದ್ರೆ ಆವಾಗ್ಲೇ ಪೊಲೀಸ್ ಅವರು ಅವ್ರನ್ನ ಹಿಡಿತಾರೆ. ನಾನಿನ್ನ ಹೀಗೆ ಅನ್ಕೊಂಡಿರ್ಲಿಲ್ಲ ಸಕಾರಾಮ್. ನೀನು ಈ ಊರಿನ ದೊಡ್ಡ ವ್ಯಕ್ತಿ.
ನನ್ನ ಬಿಟ್ಬಿಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಇವನ ಹೋಟೆಲ್ನ ಸುಟ್ಟು ಭಸ್ಮ ಮಾಡಕ್ ಬಿಡ್ತೀನಿ. ಇವನಿಂದಾಗಿ ನನ್ನ ಹೋಟೆಲ್ಲು ಕ್ಲೋಸ್ ಆಗಿದೆ ಇವಾಗ. ಇಲ್ಲ ಸಕಾರಾಮ್, ನನ್ನಿಂದ ಅಲ್ಲ ಅದು. ಅದ್ರ ಬದಲು ನಿನ್ನ ಗ್ರಾಹಕರ ಜೊತೆ ನೀನು ಮಾತಾಡೋ ಕೆಟ್ಟ ವಿಚಾರದಿಂದಾಗಿ ನಿನ್ನ ಹೋಟೆಲ್ಲು ಕ್ಲೋಸ್ ಆಗಿದೆ ಅಷ್ಟೇ. ನೀನು ನನಗೆ ಅವಮಾನ ಮಾಡಿದೆ. ನಾನು ಬೇಕು ಅಂದಿದ್ರೆ ನನಗೆ ಮಾಡಿದ ಅವಮಾನಕ್ಕೆ ಉತ್ತರ ಬೇರೆ ಯಾವುದೋ ರೀತಿಯಲ್ಲಿ ಕೊಡ್ಬೋದಾಗಿತ್ತು. ಇಲ್ಲ, ಆದರೆ ನಾನು ನಿನ್ನ ಅವಮಾನವನ್ನ ಒಂದು ಒಳ್ಳೆ ರೀತಿಯಾಗಿ ತಗೊಂಡೆ. ಇಲ್ಲಿ ನೋಡು, ಈ ಹೋಟೆಲ್ಗೆ ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ. ಆದರೆ ಬರೀ ₹1 ಹೊಟ್ಟೆ ತುಂಬ ಊಟ ಮಾಡಿ ಹೊರಟೋಗ್ತಾರೆ. ನಿನಗೇನನ್ಸುತ್ತೆ, ನನಗೆ ಪ್ರಾಫಿಟ್ ಆಗ್ತಾ ಇಲ್ಲ ಅಂತನಾ? ನನ್ನ ಮನೆಯವರ ಖರ್ಚು ಇದೇ ಹೋಟೆಲಿಂದ ನಡೀತಾ ಇದೆ. ಪೊಲೀಸವರು ಸಕಾರಾಮ್ ಮತ್ತೆ ಕುಂದನ್ನ ಅರೆಸ್ಟ್ ಮಾಡ್ತಾರೆ ಮತ್ತು ಸಕಾರಾಮ್ನ ಹೋಟೆಲ್ ಬಂದಾಗುತ್ತೆ. ಇವತ್ತಿಗೂ ಅಷ್ಟೇ ನಿಲೇಶ್ನ ಹೋಟೆಲಲ್ಲಿ ₹1ಗೆ ಒಂದು ತಾಲಿ ಸಿಗುತ್ತೆ. ತಬೇಲಾಗಂಜ್ ಎಂಬ ಹೆಸರಿನ ಒಂದು ಊರಿತ್ತು. ಅಲ್ಲಿ ಶಿವರಾಮ ತನ್ನ ತಂದೆ ತಾಯಿ ಜೊತೆ ವಾಸ ಮಾಡ್ತಾ ಇದ್ದ. ಶಿವರಾಮ ತುಂಬಾನೇ ಜಾಣ ಮತ್ತೆ ಉತ್ತಮ ಮನುಷ್ಯನಾಗಿದ್ದ. ಅವನ್ಗೆ ಕೆಲ್ಸ ಇಲ್ದೇ ಇರೋ ಕಾರಣಕ್ಕೆ ಅವನು ಜನರ ಹತ್ರ ಮಾತನ್ನ ಕೇಳ್ಬೇಕಾಗ್ತಾ ಇತ್ತು. ಏನ್ ಸಮಾಚಾರ ಶಿವರಾಮಣ್ಣ? ಇವತ್ತು ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಅಂಗಡಿ ಕಡೆಗೆ ಏನಂತ ಹೇಳಿ, ಇವತ್ತು ಕೂಡ ಒಂದ್ ಕಡೆ ಇಂಟರ್ವ್ಯೂ ಕೊಡೋಕ್ ಹೋಗಿದ್ದೆ. ಆದ್ರೆ ಅಲ್ಲೂ ಕೂಡ ಏನೂ ಆಗಿಲ್ಲ. ಹೇಳ್ತಾರೆ ರೆಕಮೆಂಡೇಶನ್ ಇದ್ರೆ ಮಾತ್ರ ಕೆಲಸ ಸಿಗುತ್ತಂತೆ. ಈಗ ನೀವೇ ಹೇಳಿ, ಈಗ ಯಾರಿಂದ ರೆಕಮೆಂಡೇಶನ್ ಕೊಡಿಸ್ಲಿ? ಮತ್ತೆ ನನ್ನಂತವನ್ಗೆ ಯಾರು ರೆಕಮೆಂಡೇಶನ್ ಕೊಡ್ತಾರೆ? ನೀವು ನನ್ನ ರೆಕಮೆಂಡೇಶನ್ ತಗೊಂಡೋಗಿ. ಹಾ, ನಗಪ್ಪ ನಗು. ನೀನಷ್ಟೇ ಅಲ್ಲ, ಇದನ್ನೆಲ್ಲ ನಾನು ಅನುಭವಿಸ್ಲೇಬೇಕು, ಮತ್ತೆ ಎಲ್ಲಾರು ಮಾಡೋ ಅವಮಾನ ಸ್ವೀಕರಿಸಲೇಬೇಕು. ಶಿವರಾಮ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋದ. ಮತ್ತೆ ಒಂದು ಸರೋವರದ ಹತ್ರ ಕೂತ್ಕೊಂಡ್ಬಿಟ್ಟ. ಈ ಸರೋವರದ ಹಾಗೆ ಶಕ್ತಿವಂತನಾಗ್ಬೇಕು. ಸೂರ್ಯನ ಬಿಸಿಲು ಎಷ್ಟೇ ಇದ್ರೂ ಕೂಡ ಸರೋವರ ಹಾಗೂ ಸಮುದ್ರನ ಅದು ಒಣಗ್ಸಕ್ಕಾಗಲ್ಲ. ಮತ್ ನಾನಂತೂ ಸ್ವಲ್ಪ ಸಮಸ್ಯೆ ಬಂದರೂ ಕೂಡ ಹೆದರ್ಕೊಂಡು ಓಡೋದಕ್ ಶುರು ಮಾಡ್ತೀನಿ. ಶಿವರಾಮ್ ತನ್ನಲ್ಲೇ ತಾನು ಮಾತಾಡ್ಕೋತಾ ಇದ್ದ. ಆಗ ಅವನ್ಗೆ ಅಲ್ಲಿ ಒಬ್ಬ ಮೀನ್ಗಾರ ಕಾಣಿಸ್ದ. ಅವನ ಹತ್ರ ಹೋಗಿ ಶಿವರಾಮ್ ಹೇಳ್ತಾನೆ, ಅಣ್ಣ, ನೀವ್ ಮೀನ್ ಹಿಡಿಯೋದಕ್ ಹೋಗ್ತಾ ಇದ್ದೀರಾ? ಇಲ್ಲ, ಸರೋವರದ ಮಧ್ಯದಲ್ಲಿ ಕಬಡ್ಡಿ ಟೀಮು ಬ್ಯಾಟ್ ಬಾಲ್ ಇಟ್ಕೊಂಡು ತಯಾರಾಗಿದ್ದಾರೆ. ಅವ್ರಗಳ ಜೊತೆ ಖೋಖೋ ಆಡ್ಬೇಕು. ಯಾಕಂದ್ರೆ ಗೋಲ್ ಹೊಡೆಯಕ್ಕೆ. ನನಗೇನು ಅರ್ಥ ಆಗಿಲ್ಲ. ಕಬಡ್ಡಿ ಟೀಮು ಬ್ಯಾಟು ಬಾಲ್ ಇಟ್ಕೊಂಡು ತಯಾರಾಗಿದ್ರೆ ಅವರು ಖೋಖೋ ಯಾಕೆ ಆಡ್ತಾರೆ? ಮತ್ತೆ ಗೋಲ್ ಹೊಡೆಯೋಕೆ ಹೇಗೆ ಸಾಧ್ಯ? ಪರವಾಗಿಲ್ಲ ಕಣಪ್ಪ, ಇನ್ನು ಜೀವನದಲ್ಲಿ ತುಂಬಾ ಕಲ್ತ್ಕೋಬೇಕು. ನಾನ್ ನಿಮ್ಮಿಂದ ಕೆಲಸ ಕಲಿಬೇಕು. ನಾನ್ ಯಾವುದೇ ಕೆಲಸ ಮಾಡಲ್ವಲ್ಲ, ಬರೀ ಮೀನುಗಳನ್ನ ಹಿಡಿತೀನಿ ಮತ್ತದನ್ನ ವ್ಯಾಪಾರಿಗಳಿಗೆ ಮಾರ್ತೀನಿ. ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ. ನಾನು ಕೂಡ ನಿಮ್ ಜೊತೆ ಬರ್ಬಹುದಾ? ನನ್ನ ತಂದೆ ತಾಯಿ ಹೊಟ್ಟೆ ತುಂಬಾ ಊಟನ ಎಷ್ಟೋ ತಿಂಗಳಿಂದ ಮಾಡಕ್ಕಾಗಿಲ್ಲ. ಒಂದ್ ವೇಳೆ ನೀವ್ ನಿಮ್ ಜೊತೆ ನನ್ನ ಕರ್ಕೊಂಡು ಹೋದ್ರೆ ತುಂಬಾ ಸಹಾಯ ಆಗುತ್ತೆ. ಸರಿ, ನಾನ್ ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಶಿವರಾಮ ಮತ್ತು ಆ ಮೀನುಗಾರ ಇಬ್ರು ಸರೋವರದ ಒಳಗಡೆ ಹೋಗ್ತಾರೆ. ಆಗ ಮೀನ್ ಹಿಡಿಯೋನು ತನ್ನ ಬಲೆನ ಬೀಸಿ ಮೀನ್ಗಳನ್ನ ಹಿಡಿತಾನೆ. ಮತ್ತೆ ಇನ್ನೊಂದ್ ಕಡೆ ಶಿವರಾಮನ್ ಹತ್ರ ಯಾವ ಬಲೆ ಕೂಡ ಇರೋದಿಲ್ಲ. ನಾನ್ ನಿಮ್ಮ ಮೀನ್ ಹಿಡಿಯೋ ಬಲೆನ ಉಪಯೋಗಿಸ್ಕೋಬಹುದಾ? ಸ್ವಲ್ಪ ಮೀನುಗಳು ಹಿಡಿದ್ಮೇಲೆ ನಾನು ಅದನ್ನ ವಾಪಸ್ ಕೊಡ್ತೀನಿ. ಅಯ್ಯೋ, ನಾನ್ ನಿನಗೆ ನನ್ನ ಬಲೆ ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ? ನನ್ನ ಹಲ್ಲಿಂದ ಮೀನ್ ಹಿಡಿಯೋದಕ್ಕಾಗತ್ತಾ? ಏನಂತ ಮಾತಾಡ್ತೀಯಪ್ಪ? ಸರಿ, ಮೊದಲು ನೀವ್ ಹಿಡೀರಿ, ನಾನು ಆಮೇಲೆ ಹಿಡಿತೀನಿ. ಸ್ವಲ್ಪ ಸಮಯ ಕಳೆದ್ಬಿಟ್ಟಿತ್ತು. ಆ ಮೀನ್ಗಾರ ಶಿವರಾಮನ್ಗೆ ಬಲೆ ಅಂತೂ ಕೊಡೋದಿಲ್ಲ. ಶಿವರಾಮ ಕೈಯಿಂದಾನೆ ಮೀನ್ಗಳನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅವನಿಗೆ ಆ ಸರೋವರದ ಒಳಗೆ ಏನೋ ಒಂದು ವಸ್ತು ಮಿಂಚ್ತಾ ಇರೋದು ಕಾಣಿಸತ್ತೆ. ಅದನ್ನ ನೋಡಿ ಶಿವರಾಮ್, ನಾನಿದನ್ನ ಮಾರೋದಿಲ್ಲ, ನನ್ ಹತ್ರನೇ ಇಟ್ಕೋತೀನಿ ಅಂತ ಹೇಳ್ತಾನೆ. ಶಿವರಾಮ್ ಆ ಮಿಂಚ್ತಾ ಇರೋಂತ ವಸ್ತುನ ಮುಟ್ತಾನೆ. ಆ ಮಿಂಚು ಅವನನ್ನ ಸರೋವರದ ಒಳಗೆ ಎಳ್ಕೊಂಡ್ಬಿಡತ್ತೆ. ಇದ್ ನಾನ್ ಎಲ್ಲಿಗೆ ಬಂದ್ಬಿಟ್ಟೆ? ನಾನ್ ದೋಣಿಯಲ್ಲಿದ್ನಲ್ಲ, ನಾನ್ ನೀರಿನೊಳಗಡೆ ಜೀವಂತವಾಗಿ ಹೇಗಿದ್ದೀನಿ? ಇದೆಲ್ಲ ಏನಾಗ್ತಾ ಇದೆ? ಶಿವರಾಮ ಅಲ್ಲೇ ಓಡಾಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ನಕ್ಷತ್ರಗಳ ರಾಜ ಬರ್ತಾರೆ. ಮತ್ತೆ ಅವನಿಗೆ ಹೇಳ್ತಾರೆ, ನೀನ್ ಚಿಂತೆ ಮಾಡ್ಬೇಡ, ನಿನ್ನ ನಾವೇನು ಕೂಡ ಮಾಡೋದಿಲ್ಲ. ಬದ್ಲಿಗೆ ನೀನನ್ನ ಮುಕ್ತಿಗೊಳಿಸಿದೀಯಾ. ನಾನ್ ನಿಮ್ನ ಹೇಗ್ ಮುಕ್ತಿಗೊಳಿಸ್ದೆ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಆಗ ನಕ್ಷತ್ರಗಳ ರಾಜ ಎಲ್ಲ ನಿಜಾನ ಹೇಳ್ತಾರೆ. ನಾನೆಷ್ಟು ಹೊಳಿತೀನಿ ಅಂದ್ರೆ ನನ್ಗೇನ್ ಅನ್ಸುತ್ತೋ ಅದನ್ನ ಮಾಡ್ಬೋದು. ಈ ಸಾಧುವಿಗೆ ನನ್ನ ಹೊಳಪನ್ನ ತೋರಿಸ್ತೀನಿ. ಈ ನಕ್ಷತ್ರಗಳ ರಾಜ ಸಾಧುಗಳಿಗೆ ತನ್ನ ಬೆಳಕನ್ನ ತೋರಿಸ್ತಾರೆ. ಆ ಕಾರಣಕ್ಕೆ ಸಾಧುಗಳ ತಪಸ್ಸು ಭಂಗ ಆಗೋಗತ್ತೆ. ಆಗ ಸಾಧುಗಳು
ತುಂಬಾ ಕೋಪ ಮಾಡ್ಕೊಂಡು ನಕ್ಷತ್ರಗಳ ರಾಜನ್ಗೆ ಶಾಪ ಕೊಟ್ಬಿಡ್ತಾರೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನೀನ್ ನನ್ನ ತಪಸ್ಸನ್ನ ಭಂಗ ಮಾಡ್ತೀಯಾ? ನಿನ್ನ ಹೊಳಪಿನ ಮೇಲೆ ನಿನಗೆ ಅಹಂಕಾರ ಇದೆಯಲ್ಲ, ಇನ್ನು ಮುಂದೆ ಅದು ಅಸಾಧ್ಯ. ನಾನ್ ನಿನಗೆ ಶಾಪ ಕೊಡ್ತಾ ಇದ್ದೀನಿ. ನೀನು ಭೂಮಿಯ ಒಳಗಡೆ ನಿನ್ನ ಹೊಳಪನ್ನ ಇಟ್ಕೊಂಡು ಸರೋವರದಲ್ಲಿರ್ತೀಯ. ನಾನ್ ಮಾಡಿದ್ದು ಅದಕ್ಕಲ್ಲ ಮಹಾರಾಜರೇ, ನನ್ನಿಂದ ತಪ್ಪಾಗಿದೆ. ನಾನಿದ್ನೆಲ್ಲ ಬೇಕಂತ ಮಾಡಿದ್ದಲ್ಲ. ನನ್ನನ್ನ ಕ್ಷಮಿಸ್ಬಿಡಿ. ನಕ್ಷತ್ರಗಳ ರಾಜ ಆ ಸಾಧುಗಳಿಗೆ ತುಂಬಾನೇ ಕ್ಷಮೆ ಕೇಳ್ತಾರೆ. ಆಗ ಸಾಧುಗಳು ಹೇಳ್ತಾರೆ, ಇನ್ನು ಕೆಲವು ವರ್ಷಗಳು ತಡೆದ ಮೇಲೆ ನಿನ್ನ ಬಳಿ ಒಬ್ಬ ಬಾಲಕ ಬರ್ತಾನೆ. ಅವನು ನಿನ್ನ ಸರೋವರದಿಂದ ಮುಕ್ತಗೊಳಿಸ್ತಾನೆ. ಮತ್ತೆ ಇದಾಗಿತ್ತು ನನ್ನ ಕತೆ. ಈಗ ನೀನ್ ಹೇಳು, ನಿನಗೆ ಏನ್ ಬೇಕು? ನೀನ್ ಕೇಳಿದನ್ನೆಲ್ಲ ತಂದ್ಕೊಡ್ತೀನಿ. ನನಗೆ ನಿಮ್ಮಿಂದ ಹೆಚ್ಚಾಗೇನು ಬೇಕಾಗಿಲ್ಲ. ಕೇವಲ ನನಗೆ ನಕ್ಷತ್ರಗಳನ್ನ ದಯಪಾಲಿಸಿ ಮತ್ತೆ ಸರೋವರದ ತುಂಬಾ ನಕ್ಷತ್ರ ತುಂಬಿಸಿ. ನಾನು ನಕ್ಷತ್ರಗಳನ್ನ ಜನಕ್ ಮಾರಿ ಚೆನ್ನಾಗಿ ದುಡಿತೀನಿ ಮತ್ತೆ ಪ್ರಪಂಚಕ್ಕೆ ಸಹಾಯ ಕೂಡ ಮಾಡ್ತೀನಿ. ಹಾಗೆ ಆಗ್ಲಿ, ನಾನ್ ನಿನಗೆ ಸಹಾಯ ಮಾಡ್ತೀನಿ. ನೀನು ದಡಕ್ ಹೋಗಿದ ತಕ್ಷಣ ಆ ಸರೋವರ ನಿಂದೆ ಆಗಿರುತ್ತೆ. ಮತ್ತೆ ಸರೋವರದಲ್ಲಿ ನಕ್ಷತ್ರಗಳು ಕೂಡ ಇರುತ್ತೆ. ಮತ್ತಿನ್ನೇನು, ಶಿವರಾಮ ಸರೋವರದ ಹತ್ರ ಬರ್ತಿದ್ದ ಹಾಗೆ ಸರೋವರ ನಕ್ಷತ್ರಗಳಿಂದ ಮಿಂಚ್ತಾ ಇರತ್ತೆ. ಊರಿನ ಎಲ್ಲಾ ಜನರು ಶಿವರಾಮನನ್ನೇ ನೋಡ್ತಾ ಇರ್ತಾರೆ. ಈ ಜಾದೂನ ಅವನು ಹೇಗ್ ಮಾಡಿರ್ಬಹುದು ಅಂತ. ಅಯ್ಯೋ, ನೀವುಗಳನ್ನ ಹಾಗೆ ನೋಡ್ತಾನೆ ಇರ್ತೀರಾ ಇಲ್ಲ ಈ ನಕ್ಷತ್ರಗಳನ್ನ ಖರೀದಿ ಮಾಡ್ತೀರಾ? ನೀನೇನ್ ಹೇಳ್ಬೇಕು ಅಂತಿದ್ಯಾ? ನಾನು ಈ ಸರೋವರದ ನಕ್ಷತ್ರಗಳನ್ನ ಜನರಿಗೆ ಮಾರ್ಬೇಕು ಅಂತಿದ್ದೀನಿ. ಎಲ್ರಿಗೂ ಕೂಡ ಒಂದು ನಕ್ಷತ್ರಕ್ಕೆ 5,000 ರೂಪಾಯಿ. ಏನು ನಿಜನಾ? ಒಂದ್ ವೇಳೆ ಹೀಗಂದ್ರೆ ನಾನು ನಕ್ಷತ್ರಗಳನ್ನ ತಗೊಂಡು ಅದರಿಂದ ರಸ್ತೆ ಮತ್ತೆ ಮನೆ ಮಾಡ್ಕೋತೀನಿ. ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ನನಗೆ ಕೇವಲ ನನ್ನ ದುಡ್ಡು ಕೊಟ್ಬಿಡಿ. ಶಿವರಾಮನ ನಕ್ಷತ್ರಗಳ ಸರೋವರ ತುಂಬಾ ಜೋರಾಗಿ ನಡೀತಾ ಇತ್ತು. ಜನ ಅಂತೂ ತುಂಬಾ ದೂರದಿಂದ ಬಂದು ಶಿವರಾಮನ ನಕ್ಷತ್ರಗಳ ಸರೋವರದಿಂದ ನಕ್ಷತ್ರನ ಕೊಂಡ್ಕೋತಾ ಇದ್ರು. ಕೆಲವರು ಆ ನಕ್ಷತ್ರಗಳಿಂದ ದಾರಿ ಮಾಡಿದ್ರು, ಇನ್ನು ಕೆಲವರು ಸೇತುವೆ ಕಟ್ಟಿದ್ರು. ಪೂರ್ತಿ ಊರು ನಕ್ಷತ್ರಗಳ ಬೆಳಕಿಂದ ಜಗ ಜಗ ಅಂತ ಮಿಂಚ್ತಾ ಇತ್ತು. ಶಿವರಾಮ ಈಗ ತನ್ನ ತಂದೆ ತಾಯಿಗಳ ಜೊತೆ ತುಂಬಾನೇ ಸುಂದರವಾದ ಮತ್ತೆ ಆರಾಮವಾಗಿರೋ ಜೀವನ ನಡೆಸ್ತಾ ಇದ್ದ. ಆದ್ರೆ ಈ ಮಾತು ಆ ಮೀನುಗಾರನಿಗೆ ಖಂಡಿತ ಇಷ್ಟ ಆಗ್ಲಿಲ್ಲ. ಏನ್ ಹೇಳಪ್ಪ, ಶಿವರಾಮಣ್ಣ ಅಂತೂ ತುಂಬಾ ಬುದ್ಧಿವಂತರು. ಹೀಗೆ ಕೆಲವು ದಿನಗಳ ಹಿಂದೆ ಅವ್ರಿಗೆ ತಿನ್ನೋದಕ್ಕೆ ಮತ್ತೆ ಟೀ ಕುಡಿಯೋದಕ್ಕೆ ದುಡ್ಡಿರ್ಲಿಲ್ಲ. ಮತ್ತೆ ಇವತ್ ನೋಡಿ, ಇಡೀ ಊರಲ್ಲೇ ಅವ್ರ ಹೆಸರು ನಕ್ಷತ್ರ ತರ ಹೊಳಿತಾ ಇದೆ. ಹಾ ನನಗೆಲ್ಲ ಗೊತ್ತಿದೆ. ಅವತ್ತು ನನ್ ಜೊತೆನೆ ಅವನು ಆ ಸರೋವರಕ್ಕೆ ಮೊದಲನೇ ಸರಿ ಬಂದಿದ್ದು. ಮತ್ತೆ ಇವತ್ ನೋಡು, ನನ್ನಿಂದಾಗಿ ಎಷ್ಟು ಶ್ರೀಮಂತನಾಗಿದ್ದಾನೆ. ಮತ್ ನಾನಿನ್ನು ಮೀನ್ ಹಿಡಿತಾನೆ ಇದ್ದೀನಿ. ಅದನ್ನೇ ನಾನು ಕೂಡ ಯೋಚನೆ ಮಾಡ್ತಾ ಇರ್ತೀನಿ. ಅಲ್ಲ, ಅಂತದೇನಿದೆ ಆ ಸರೋವರದಲ್ಲಿ? ಎಲ್ಲಿಂದ ಬಂತು ಆ ಸರೋವರದಲ್ಲಿ ಅಷ್ಟೊಂದು ನಕ್ಷತ್ರಗಳು? ಇವತ್ತು ಆ ಸರೋವರಕ್ಕೆ ಹೋಗ್ಬಿಟ್ಟೆ ನೋಡ್ತೀನಿ. ಅದ್ ಏನೇ ವಿಷಯ ಆಗಿದ್ರು ಅದ್ ನಮಗ್ ಗೊತ್ತಾಗೇ ಆಗತ್ತಲ್ವಾ. ಮೀನುಗಾರ ಮತ್ತೆ ಟೀ ಮಾಡೋನು ಇಬ್ರು ದುರಾಸೆಯಿಂದ ಆ ಸರೋವರದ ಒಳಗೆ ಹೋಗ್ಬಿಡ್ತಾರೆ. ಆ ಸರೋವರದ ಆಚೆ ಶಿವರಾಮ ಕೂತ್ಕೊಂಡು ವಿಶ್ರಾಂತಿ ತಗೋತಿರ್ತಾನೆ. ಇವನ್ನ ಇಲ್ಲೇ ಬಂದಿ ಮಾಡ್ಬಿಡೋಣ. ಸರೋವರದಲ್ಲಿರೋ ನಕ್ಷತ್ರಗಳೆಲ್ಲ ನಮ್ದೇ ಆಗತ್ತೆ. ಮತ್ತೆ ನಾವು ಈ ಊರಿನ ಶ್ರೀಮಂತರಾಗ್ತೀವಿ. ಆ ದಿನ ಮೀನುಗಾರ ಮತ್ತೆ ಟೀ ಮಾಡೋನು ಶಿವರಾಮನ್ನ ಹಿಡ್ಕೊಂಡು ಅಪಹರಿಸ್ಬಿಡ್ತಾರೆ. ಮತ್ತೆ ಅವನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಮೀನುಗಾರನ ದೋಣಿಲಿ ಇಬ್ರು ಮಾತಾಡ್ತಾ ಇರ್ತಾರೆ. ಬಿಡಿ ನನ್ನ ಕಣ್ಣಿಗೆ ಯಾಕೆ ಪಟ್ಟಿ ಕಟ್ಟಿದ್ದೀರಾ? ಬಿಡಿ ನನ್ನ. ಯಾರ್ ನೀವು? ಅಯ್ಯೋ ಹಾ ಬಿಟ್ಬಿಡ್ತೀವಿ. ಇನ್ನೇನ್ ಹತ್ರ ಬರ್ಲಿ. ನಿನ್ನ ಧ್ವನಿ ನಾನೆಲ್ಲೋ ಕೇಳಿದೀನಿ ಅಂತ ಅನಿಸ್ತಾ ಇದೆ. ನನಗೂ ಕೂಡ ನಿನ್ ಧ್ವನಿ ಕೇಳಿರೋ ಆಗಿದ್ಯಲ್ಲ. ಅವರಿಬ್ರು ಶಿವರಾಮನ್ನ ಕರ್ಕೊಂಡ್ ಬಂದು ಒಂದು ಮರಕ್ಕೆ ಕಟ್ ಹಾಕ್ಬಿಡ್ತಾರೆ. ಮತ್ತೆ ಹೇಳ್ತಾರೆ, ಪಿಕ್ಚರ್ ಅಲ್ಲಿ ಹೊಡೆಯೋ ಡೈಲಾಗ್ ನ ನಿಲ್ಸಪ್ಪ. ಮತ್ತೆ ಆದಷ್ಟು ಬೇಗ ಇವನ್ನ ನೀರಿಗೆ ಬಿಸಾಕ್ಬಿಡೋಣ. ನನಗ್ ಗೊತ್ತಾಯ್ತು, ನೀನು ನಮ್ಮೂರಲ್ಲಿ ಟೀ ಮಾರೋನು ಮತ್ತೆ ಮೀನ್ ಹಿಡಿಯೋನು ಅಂತ. ಅಷ್ಟಕ್ಕೂ ನನ್ನ ಕಟ್ಟಾಕ್ಬಿಟ್ಟು ನಿಮ್ಗೆ ಏನ್ ಸಿಗುತ್ತೆ? ನನ್ನ ಹೋಗೋದಕ್ ಬಿಡಿ. ಇನ್ನು ಮುಂದೆ ನಿನ್ನ ಸರೋವರ ಮತ್ತೆ ನಿನ್ನ ಹಣ ಎಲ್ಲ ನಮ್ದು. ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನಕ್ಷತ್ರಗಳ ಟೀ ಮಾಡ್ಬಿಟ್ಟು ಮಾರ್ತೀನಿ. ಹೊಳಿಯುವಂತ ಟೀ. ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ. ಮತ್ತೆ ಒಳ್ಳೆ ಶ್ರೀಮಂತನಾಗ್ತೀನಿ. ಅವರಿಬ್ರು ಶಿವರಾಮನನ್ನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಅದೇ ಸರೋವರದ ಒಳಗೆ ಹೋಗ್ಬಿಡ್ತಾರೆ. ಸರೋವರದ ಹತ್ರ ಹೋಗ್ತಿದ್ದ ಹಾಗೆ ಅವರು ನೋಡ್ತಾರೆ, ಎಲ್ಲ ನಕ್ಷತ್ರಗಳು ಆಕಾಶಕ್ಕೆ ಹೋಗ್ತಾ ಇರತ್ವೆ, ಹಾರ್ತಾ ಇರತ್ವೆ. ಇದೆಲ್ಲ ಏನಾಗ್ತಾ ಇದೆ? ನನ್ಗೊಂದು ಕೂಡ ಅರ್ಥ ಆಗ್ತಿಲ್ವಲ್ಲ. ನಕ್ಷತ್ರಗಳು ಸರೋವರವನ್ನ ಬಿಟ್ಟು ಆಕಾಶದ ಕಡೆ ಯಾಕೆ ಹೋಗ್ತಾ ಇದೆ? ಅಷ್ಟಕ್ಕೂ ವಿಷಯ ಏನು?
ಅಲ್ಲಿ ನಕ್ಷತ್ರಗಳ ರಾಜ ಶಿವರಾಮನನ್ನ ಕರ್ಕೊಂಡು ಬರ್ತಾರೆ. ನನಗ್ ಗೊತ್ತಿತ್ತು ಈಗಿನ ಪ್ರಪಂಚದಲ್ಲಿ ಎಲ್ರೂ ಒಳ್ಳೆಯವರಾಗಿರಲ್ಲ ಅಂತ. ಶಿವರಾಮ್ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನೆ. ಆದ್ರೆ ನೀವಿಬ್ರು ಮಾಡಿರೋದು, ನಾನು ಮೊದ್ಲು ಮಾಡಿರೋಂತ ಪಾಪಗಳು ಈಗ ನೆನಪಾಗ್ತಾ ಇದೆ. ಈಗ ನಾನು ನಿಮ್ಮಿಬ್ರಿಗೂ ಶಿಕ್ಷೆ ಕೊಡ್ತೀನಿ. ನೀನ್ ಯಾರು? ಮತ್ತೆ ನೀನ್ ಶಿವರಾಮನ್ನ ಕಟ್ಟು ಬಿಚ್ಚಿ ಯಾಕೆ ಕಾಪಾಡ್ದೆ? ನಾನು ಎಲ್ಲ ನಕ್ಷತ್ರಗಳಿಗೆ ರಾಜ. ಎಲ್ಲ ನಕ್ಷತ್ರಗಳು ನನ್ನ ಹೊಳಪಿಂದಾನೇ ಹೊಳೆಯೋದು. ಮತ್ತೆ ನಾನು ಇವರ ಜೀವನ ಕಾಪಾಡ್ದೆ, ಇವ್ರನ್ನ ಮುಕ್ತಿಗೊಳಿಸಿದೆ. ಅದಕ್ಕೆ ಇವರು ನನಗೆ ಈ ವರನ ಕೊಟ್ಟಿದ್ದು. ನಕ್ಷತ್ರಗಳ ರಾಜನ್ನ ನಿಜ ರೂಪ ನೋಡಿ ಮೀನುಗಾರ ಮತ್ತೆ ಟೀ ಮಾಡೋನು ಇಬ್ರು ಹೆದರ್ಬಿಡ್ತಾರೆ. ಮತ್ತೆ ಅವ್ರ ಹತ್ರ ಕ್ಷಮೆ ಕೇಳೋಕ್ ಶುರು ಮಾಡ್ತಾರೆ. ನಮ್ನ ಕ್ಷಮಿಸ್ಬಿಡು. ಇಂಥ ತಪ್ಪು ನಾವ್ ಯಾವತ್ತೂ ಕೂಡ ಮಾಡಲ್ಲ. ಇಂಥ ತಪ್ಪು ನಾವ್ ಯಾವತ್ತೂ ಕೂಡ ಮಾಡಲ್ಲ. ಯಾವತ್ತೂ ಮಾಡಲ್ಲ. ನಾನು ಕೂಡ ಎಷ್ಟೋ ವರ್ಷಗಳು ಶಿಕ್ಷೆ ಅನುಭವಿಸಿದ್ದೀನಿ. ಇನ್ ಮುಂದೆ ನೀವು ಕೂಡ ಅನುಭವಿಸಿ. ಈ ಮಾತನ್ನ ಹೇಳಿ ನಕ್ಷತ್ರಗಳ ರಾಜ ಚಪ್ಪಾಳೆ ತಟ್ತಾರೆ. ಅವರು ಚಪ್ಪಾಳೆ ಹೊಡಿತಿದ್ದ ಹಾಗೆ 2 ನಕ್ಷತ್ರಗಳು ಅವರ ಮುಂದೆ ಬರ್ತಾರೆ. ಆಗ ಮೀನ್ಗಾರ ಮತ್ತೆ ಟೀ ಮಾಡೋನ್ನ ಎತ್ಕೊಂಡು ಆಕಾಶಕ್ಕೆ ಹಾರ್ ಹೋಗ್ತಾರೆ. ನೀವಂತೂ ಅವರಿಬ್ಬರನ್ನ ಕ್ಷಮಿಸ್ಬೇಕಾಗಿತ್ತು. ಚಿಂತೆ ಮಾಡ್ಬೇಡ, ಬೆಳಗಾಗೋಷ್ಟ್ರಲ್ಲಿ ಅವರು ಭೂಮಿಗೆ ಮತ್ತೆ ಬಂದ್ಬಿಡ್ತಾರೆ. ಅವ್ರಿಗೆ ಶಿಕ್ಷೆ ಕೊಡೋದು ಅನಿವಾರ್ಯವಾಗಿತ್ತು. ಇನ್ ಮುಂದೆ ನೀನು ಸ್ವಲ್ಪ ಹುಷಾರಾಗಿರು, ಮತ್ತೆ ಒಳ್ಳೆಯ ರೀತಿಯಿಂದ ಎಲ್ಲ ಜನರಿಗೆ ಸಹಾಯ ಮಾಡ್ತಾನೆ ಇರು. ಈಗ ನಾನು ಹೊರಡ್ತೀನಿ. ಈ ಮಾತನ್ನ ಹೇಳಿ ನಕ್ಷತ್ರಗಳ ರಾಜ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಶಿವರಾಮ ಮತ್ತೆ ತನ್ನ ವ್ಯಾಪಾರದಲ್ಲಿ ತೊಡಗ್ತಾನೆ. ನಕ್ಷತ್ರಗಳ ಸರೋವರ ಮತ್ತೆ ಮಿಂಚೋಕ್ ಶುರುವಾಗತ್ತೆ. ಮತ್ತೆ ಊರಿನ ಎಲ್ಲಾ ಜನರು ನಕ್ಷತ್ರಗಳ ಸರೋವರದಿಂದ ನಕ್ಷತ್ರಗಳನ್ನ ಕೊಂಡ್ಕೊಳ್ಳೋಕ್ ಶುರು ಮಾಡಿದ್ರು. ಇದೇ ರೀತಿ ಊರಿನ ಎಲ್ಲಾ ಜನರು ಸಂತೋಷವಾಗಿ ಇರೋದಕ್ಕೆ ಶುರು ಮಾಡಿದ್ರು.